ಅಂಜಿಪಜ್ಜಿ ನೀನ್ ಅಲ್ಲಿ ಹೋಗಿ ಕುತ್ಕೋ. ಏನಾಗದೆ ನಿಂಗೆ ಹಿಂಗ್ ತಳ್ತಾ ಇದ್ಯಾ? ನೈವೇದ್ಯಕ್ಕಿಟ್ಟಿರೋ ಈ ಪ್ರಸಾದನ ನಮ್ಮ ಅಣ್ಣನೇ ಮೊದ್ಲು ತಿನ್ಬೇಕು. ನಾನುಂಡ್ರೆ ಏನಾಯ್ತದೆ? ಬತ್ತ ಬತ್ತ ಬೋ ಆಯ್ತು ನಿಂದು. ಹೋಗ್ಲಿ ಬಿಡಮ್ಮ ತುಳಸಿ, ನಮ್ಮ ಅಜ್ಜಿನೇ ಅಲ್ವಾ, ಊಟ ಮಾಡ್ಲಿ ಬಿಡು. ಬೇಡ ಅಣ್ಣ, ಮೊದ್ಲು ನೀನ್ ಕುತ್ಕೋ. ಕೂತ್ಕೋ. ಕುತ್ಕೊಳ್ಳಿ ಅಜ್ಜಿ. ಕೂತ್ಕೋ. ತಂಗಿ ಹೋಗ ಅವ್ರ ಅಣ್ಣ ಇದ್ಬಿಟ್ರೆ ಬೇರೆ ಯಾರು ಕಾಣಿಸೋದಿಲ್ಲ. ತಗೊಳಜ್ಜಿ ತಿನ್ನ. ಅಣ್ಣ ಒಂದ್ ನಿಮಿಷ. ಈ ವಡೆ ತಿನ್ನು. ತುಳ್ಸವ, ಇದು ಒಡೆನೆ ಅದು ಒಡೆನೆ, ಅದನ್ನೇ ಯಾಕೆ ಕೊಡ್ತಾ ಇದೀಯಾ? ಅದು ದೇವ್ರಿಗೆ ಮಾಡಿದ್ದು, ಇದು ಅಣ್ಣಂಗೋಸ್ಕರ ನಾನೇ ನನ್ನ ಕೈಯಾರ ಸ್ಪೆಷಲ್ ಆಗಿ ಮಾಡಿದ್ದು. ಸೂಪರ್ ಆಗಿರುತ್ತೆ. ತಗೋ ಅಣ್ಣ ತಿನ್ನು. ಅಲ್ವೇ, ಮೊದ್ಲು ದ್ಯಾವ್ರಿಗೆ ನೈವೇದ್ಯ, ಆಮೇಲೆ ಉಳಿದೋರು ಕೊಡೋದು ಮಾಡೋದು. ನೀನ್ ನೋಡಿದ್ರೆ ದ್ಯಾವ್ರಿಗೆ ದ್ರೋಹ ಬಗೀತಿಯಲ್ಲೇ. ಯಾರು? ನಾನ್ ದೇವ್ರಿಗೆ ದ್ರೋಹ ಬಗೀತೀನ? ಹಾ, ಚಿಕ್ಕ ವಯಸ್ಸಿನಲ್ಲಿರ್ಬೇಕಾದ್ರೆ ನಮ್ಮಿಂದ ನಮ್ಮ ಅಪ್ಪ ಅಮ್ಮನ್ನ ಕಿತ್ಕೊಂಡು ಆ ದೇವ್ರೇ ನಮಗ್ ದ್ರೋಹ ಬಗ್ದಿದ್ದು. ನಮ್ಮಣ್ಣ ಎಷ್ಟೊಂದು ಕಷ್ಟಪಟ್ಟು ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾನೆ. ಇದಕ್ಕೋಸ್ಕರ ತನ್ನ ಸುಖ ಸಂತೋಷನ ತ್ಯಾಗ ಮಾಡಿದಾನೆ. ಜೊತೆಗೆ ನನ್ ಭಾರನೂ ಅವನೇ ಹೊತ್ತಿದ್ದಾನೆ. ಇಲ್ಲಮ್ಮ, ನನ್ನ ತಂಗಿ ನನಗೆ ಯಾವತ್ತೂ ಭಾರ ಅಲ್ಲ. ನೀನು ಈ ಅಣ್ಣನ ಶಕ್ತಿ ಕಣಮ್ಮ. ನಿನ್ನಿಂದ ನನಗೆ ಯಾವ ಕಷ್ಟನೂ ಆಗಿಲ್ಲ ತುಳಸಿ. ನಿನ್ನಷ್ಟಕ್ಕೆ ನೀನೇ ಏನೇನೋ ಕಲ್ಪನೆ ಮಾಡ್ಕೋಬೇಡ. ನನ್ನ ಆಸೆ ಏನ್ ಗೊತ್ತಾ? ಇವತ್ತಷ್ಟೇ ಅಲ್ಲ, ಯಾವಾಗ್ಲೂ ನನ್ನ ತಂಗಿ ಸುಖವಾಗಿರ್ಬೇಕು. ಅಜ್ಜಿ, ಈಶ್ವರ್ ಮಾವನ್ ಮನೆಗೆ, ಸಾವಿತ್ರತೆ ಮನೆಗೆ ಹಬ್ಬದ ಉಡುಗೊರೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ಯಾ? ಹೂ ಕಣ್ ಮಗ, ಆಗ್ಲೇ ಸಿದ್ಧ ಮಾಡಿಟ್ಟಿವ್ನಿ. ಹೋಗ್ ಕೊಟ್ ಬಾ. ಮಾವನ್ ಮನೆಗೆ ಓಕೆ, ಅತ್ತೆ ಮನೆಗೆ ಯಾಕೆ? ತುಳಸಿ, ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಬಿಡೋದು ತಪ್ಪಲ್ವಾ? ಆ ನ್ಯಾಯ ಎಲ್ಲ ನಂಗೂ ಗೊತ್ತಣ್ಣ. ಆದ್ರೆ ನೀನ್ ಸಾವಿತ್ರಿ ಅತ್ತೆ ಮನೆಗೆ ಹೋಗೋದು ನನ್ಗಿಷ್ಟ ಇಲ್ಲ. ನಾನು ಹೋಗ್ತೀನಿ ಅಂತ ಯಾರು ಹೇಳಿ ತುಳಸಿ? ಈಶ್ವರ ಮಾವನ್ ಮನೆಗೆ ನಾನೇ ಕೊಟ್ಟು ಬರ್ತೀನಿ, ಅತ್ತೆ ಮನೆಗೆ ನಮ್ ಕೆಂಪನ್ ಕೈಲಿ ಕೊಟ್ಟು ಕಳಿಸ್ತೀನಿ. ಅತ್ತೆ ಮನೆಗೆ ಕೊಡೋದು ಅಷ್ಟೊಂದು ಮುಖ್ಯನಾ? ಹೌದು ತುಳಸಿ, ಸಂಬಂಧ ಸಂಪ್ರದಾಯಕ್ಕೆ ಇದೆಲ್ಲ ಮುಖ್ಯ. ನೀನ್ ಏನೇ ಹೇಳು ಮಗ, ಯಾವುದೇ ಇಸ್ಕಿ ಕುಡಿದ್ರು ಈ ಎಳ್ನೀರೊಳಗೆ ನಾಟಿ ಸರಾಯ ಹಾಕೊಂಡು ಕುಡಿದು ಮಜಾ ಬರಾಕಿಲ್ಲ ಕಡ್ಲ. ಬಂದ ಬದ್ಮಾಶ್ ನನ್ ಮಗ. ಅವನ್ ಮನೆ ಒಳಗಡೆ ಕಾಲಿಡಕ್ ಮುಂಚೆ ಸುಮ್ಮನಿಲ್ಲ ಮಗ. ಪಾಪ ಅಳಿಮಯ್ಯ ಅತ್ತೆ ಉಡುಗೊರೆ ಕೊಡ್ಬೇಕು ಅಂತ ಖುಷಿಯಾಗಿ ಬತ್ತಾವಳೆ. ನಿಮ್ಮ ಅಮ್ಮನೂ ಹೊರಗಡೆ ಬರಲಿ, ಅವಳ ಮುಂದೆ ಅವನಿಗೆ ಅವಮಾನ ಮಾಡಿ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳ್ಸವ. ಶಿವರಾಜು, ಬಾಪ್ಪ. ಆಶೀರ್ವಾದ ಮಾಡಿ ಅತ್ತೆ. ಅಯ್ಯೋ, ಎಲ್ಲಿ ಬಿಡಪ್ಪ, ಬಾವಳಿಕೆ. ನಿಂತ್ಕೊಳ್ಳಲೇ. ನನ್ ಮನೆ ಹೊಸಲು ಏನಾದ್ರೂ ನೀನ್ ತುಳಿದು ಒಳಗೋದ್ರೆ ವಾಪಸ್ ನಿನ್ ಮನೆ ಹೊಸಲು ತುಳಿಯಕ್ ನಿಂಗ್ ಕಾಲಿರಲ್ಲ. ಯಾಕ್ಲಾ, ಹೆಂಗೈತೆ ಮೈಗೆ? ನಿನ್ನೆ ಜಾತ್ರೆಲಿ ಕಜ್ಜಾಯ ಕೊಟ್ಟಿದ್ ಮರ್ತೋಗೋಯ್ತಾ? ಇಲ್ಲ ಬೇಕಾ ಇನ್ನೊಂದ್ ಸ್ವಲ್ಪ? ನೋಡಿ, ನಾನು ನಿಮ್ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ. ತವ್ರ ಮನೆಯಿಂದ ಅತ್ತೆಗೆ ಏನ್ ಸೇರ್ಬೇಕೋ ಅದನ್ನ ಕೊಟ್ಟು ಹೋಗೋದಕ್ಕೆ ಅಂತ ಬಂದೆ. ಮಾವ ಬನ್ನಿ, ನೀವು ಅತ್ತೆ ಇಬ್ರು ಇದನ್ನ ಪ್ರೀತಿಯಿಂದ ತಗೊಳ್ಳಿ. ತಗೋತೀನಿ. ಯಪ್ಪೋ, ಹೊಸಿ ಇರ್ಲ, ಒಳ್ಳೆ ಆತ್ರ ಕುಡ್ದಾನಂಗ ಆಗ್ತಾನೆ.
ಆಯ್ತು ಕಣ್ಲ, ನೀನ್ ತಂದಿರೋ ಉಡುಗೊರೆನೆಲ್ಲ ಇಸ್ಕತ್ತೀನಿ. ಆದ್ರೆ ನಂದೊಂದು ಕಂಡೀಷನ್ನು. ಅದೇನ್ ಹೇಳಿ ಮಾವ, ನಾನ್ ನಡೆಸ್ಕೊಡ್ತೀನಿ. ಈ ಉಡುಗೊರೆ ತಟ್ಟೆನಾಗೆ ಒಂದೆರಡು ವೀಳ್ಯದೆಲ್ಲ ಇಟ್ಟು ನಿನ್ನ ತಂಗಿನ ನನ್ನ ಮನೆ ಸೊಸೆ ಮಾಡ್ಕೊಡ್ತೀನಿ ಅಂತ ನಂಗೆ ಮಾತು ಕೊಡ್ಲ. ಆಗ ಈ ಉಡುಗೊರೆ ನಮ್ಮ ಸಂಬಂಧ ಎರಡು ಉಳ್ಕತ್ತವೆ. ಏನಂತೀಯ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಂಗಾದ್ರೆ ನನ್ನ ಮಗ ಹೇಳ್ದಂಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರು. ಮಾವ, ನಾನು ಹೇಳೋದು ಯಾವನೋ ನಿನ್ ಮಾವ? ಇನ್ನೊಂದ್ಸಲಿ ಮಾವ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಕಿತ್ತು ಕೈಲಿ ಕೊಟ್ಬಿಡ್ತೀನಿ. ನೋಡ, ನೀನಾಗ್ ನೀನೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಕತ್ತಿರ್ದ ಆಚೆ ತಳ್ಬಿಡ್ತೀನಿ. ಶಿವರಾಜು, ಇವ್ರಿಗೆ ಕುಡ್ದು ಕುಡ್ದು ತಲೆ ಕೆಟ್ಟೋಗೈತೆ ಕಣಪ್ಪ. ಯಾರ ಜೊತೆ ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೊಟ್ರೆ ಸಂಬಂಧನೇ ಮುಗ್ದೋಯ್ತು ಅಂತ ಮರ್ತೇ ಬಿಡ್ತಾರೆ. ಅಂತಾದ್ರಾಗೆ ತವ್ರ ಮನೆ ಸಂಬಂಧ ದೂರ ಆಗ್ಬಾರ್ದು ಅಂತ ನನ್ನ ಅಳಿಯ ಪ್ರತಿ ವರ್ಷ ಸೀರೆ ಉಡುಗೊರೆ ಕೊಡ್ತಾವನೆ. ಓಹೋ, ಶಿವರಾಜು, ನೀನ್ ಕೊಡಪ್ಪ, ನಾ ತಗತೀನಿ. ಏಯ್, ನಾನು ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ ಹೇಳ್ತಾ ಇವನಿ, ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ತಗೋಬೇಡ. ನನ್ ತವ್ರ ಮನೆ ಉಡುಗೊರೆ ತಗೋಬೇಡ ಅಂತ ಹೇಳೋ ಅಧಿಕಾರ ನಿಮಗೂ ಇಲ್ಲ, ಆ ದೇವ್ರಿಗೂ ಇಲ್ಲ. ಶಿವರಾಜು, ನೀ ಕೊಡಪ್ಪ. ಏಯ್, ಇವನಿಗೋಸ್ಕರ ನಮ್ಮ ಸಂಬಂಧನ ಹಾಳು ಮಾಡ್ಕೋತಾ ಇದೀಯಾ? ನೀನೇನಾದ್ರೂ ಇದನ್ನೆಲ್ಲ ತಗೊಂಡ್ರೆ ಇವತ್ತೇ ಈ ಕ್ಷಣಕ್ಕೆ ನಿನ್ನ ಸಂಬಂಧ ಕಡ್ದು ಹೋದಂಗೆ. ನೀನ್ ನನ್ನ ಹೆಂಡ್ರು ಅಲ್ಲ, ನಾನು ನಿನ್ನ ಗಂಡನೂ ಅಲ್ಲ. ಈ ನಿನ್ನ ಅಳಿಮೈನ್ ಜೊತೆ ಹೋಗ್ತಾ ಇರ್ಬೋದು. ಯಾಕಿಂತ ಇಕ್ಕಟ್ಟಿಗೆ ಸಿಕ್ಸಿ ಅವಮಾನ ಮಾಡ್ತಿದ್ದೀರಾ? ಹಳೆ ಮೈಯನ್ನ ಹೀಗೆ ನಡ್ಸ್ಕೊತಿರೋದು ಸರಿನಾ? ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗಕ್ಕಿಲ್ಲ. ಆಯ್ತು, ನಿನ್ ಬಾಯಾರಿಕೆಯಿಂದ ನಾವ್ ನಾಶವಾಗಿ ಹೋಗ್ಲಿ, ಆದ್ರೆ ಅವನ್ ಮಾತ್ರ ನಮ್ಮ ಮನೆ ಒಳಗಡೆ ಹೋಗ್ಬಾರ್ದು. ಅವನ್ ತಂದಿರೋ ಭಿಕ್ಷೆನೂ ನೀನ್ ತಗೋಬಾರ್ದು. ಏಯ್, ನಮ್ಮ ನೆಮ್ಮದಿ ಹಾಳು ಮಾಡಿ ಇಲ್ಲಿ ನಮ್ ನಡುವೆನೆ ತಂದಿಕ್ಕ ತಮಾಸಿನೊಳಗ್ ಬಂದಿದೆಯಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇವನಿ, ಈ ನಿನ್ ಕಿತ್ತೋದು ಉಡುಗೊರೆನೆಲ್ಲ ತಗೊಂಡು ಒಯ್ತಾ ಇರೋ. ಇಲ್ಲಪ್ಪ ಶಿವರಾಜು, ನೀನ್ ಹಂಗೆ ಹೋಗ್ಬೇಡ. ಈ ಕಿರಾತಕರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಅರ್ಶನ ಕುಂಕುಮನ ಇಲ್ಲೇ ತಗತೀನಿ. ನೀನ್ ಅದನ್ನ ಕೊಡಪ್ಪ. ಏಯ್, ಕೊಡು. ಒಸಿ ನಿಧಾನಕ್ಕೆ ಉಣ್ಣು ತುಳಸಿ. ನಿಧಾನಕ್ಕೆ ತಿಂತಿದ್ದೀನಲ್ಲ ರಾಜಿ. ಹಂಗಾರೆ ಯಾರೋ ನಿನ್ನ ನೆನ್ಸ್ಕೊತಾ ಇರ್ಬೇಕು. ಅಣ್ಣನ್ ಬಿಟ್ರೆ ಇನ್ಯಾರು ನೆನ್ಸ್ಕೋತಾರೆ? ಅವನು ನೆನ್ಸ್ಕೋತಿರ್ತಾನೆ. ಹೌದೌದು, ನಿಮ್ಮ ಅಣ್ಣಂಗ್ ಬ್ಯಾರಕ್ಕೆ ಆಮೇಲೆ ನೋಡು, 3 ಹೊತ್ತು ನಿನ್ನ ನೆನ್ಸ್ಕೊತಾ ಕುಂತಿರ್ತಾನೆ. ಮೊದ್ಲು ನೀರ್ ಕುಡಿ. ಅಣ್ಣಂಗೇನೋ ಸಮಸ್ಯೆ ಆಗಿರ್ಬೇಕು. ಮೊದ್ಲೊಂದು ವಿಡಿಯೋ ಕಾಲ್ ಮಾಡೋಣ. ಏ ತುಳಸಿ, ಉಣ್ಣೋದ್ ಯಾಕೆ ಅರ್ಧಕ್ಕೆ ಬಿಟ್ಟೋಯ್ತಿದ್ಯಾ?
ಅಣ್ಣಂಗ್ ವಿಡಿಯೋ ಕಾಲ್ ಮಾಡ್ತೀನಿ. ಅಣ್ಣನ್ ನೋಡ್ಬೇಕು ಅಂತ ಯಾಕೋ ಅನ್ನಿಸ್ತಿದೆ. ಈಗ ಅದ್ರ ಅವಶ್ಯಕತೆ ಏನೈತೆ? ಸುಮ್ಕೆ ಉಣ್ಣು, ಇನ್ನು ಹೊಸಿ ಹೊತ್ತಿಗೆ ಅವನೇ ಬರ್ತಾನೆ. ಇಲ್ಲ ರಾಜಿ, ಅಣ್ಣಂಗೇನೋ ಆಗಿದೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಅದಕ್ಕೆ ಒಂದ್ಸಲ ಅವನಿಗೆ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಕೆಂಪ, ಅಣ್ಣ ನನ್ನನ್ನು ತಡಿಬೇಡ. ಈ ಅಪ್ಪ ಮಗ ಜಾಸ್ತಿನೇ ಎಗರಾಡ್ತಿದ್ದಾರೆ. ಇವರಿಬ್ರು ಬೋಡೆಗೂ ಬಿಸ್ನೀರ್ ಕಾಯಿಸ್ಬಿಡ್ತೀನಿ. ಕೆಂಪ, ನಾನಾಗ್ಲೇ ನಿಂಗೆ ಹೇಳಿಲ್ವಾ, ನಾವಿಲ್ಲಿಗೆ ಬಂದಿರೋದು ಈ ಹುಡುಗರನ್ನ ಕೊಡೋದಕ್ಕೆ, ಗಲಾಟೆ ಮಾಡೋದಕ್ಕಲ್ಲ. ಏಯ್, ನಿಲ್ಲಿಸೋ ನಿಮ್ ನಾಟಕನ. ಕೆಳಗ್ ಬಿದ್ದಿರೋ ನಿಮ್ ಕಿತ್ತೋಗಿರೋ ಹುಡುಗರನ್ನೆಲ್ಲ ತಗೊಂಡು ಹೋಗ್ತಾ ಇರೋ. ಏನ್ರಿ ಆಗಿದೆ ನಿಮ್ಗೆ? ಅಪ್ಪ ಮಗ ಇಬ್ರು ಸೇರಿ ನನ್ನ ಅಳಿಯಂಗೆ ಅವಮಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ನಿಮಗ್ ನಿಜವಾಗ್ಲೂ ಒಳ್ಳೇದಾಗಕ್ಕಿಲ್ಲ. ಎಕ್ಕೊಟ್ಟೋಯ್ತೀರಾ? ಏಯ್, ಅವನಿಗೋಸ್ಕರ ನಮಗೆ ಅವಮಾನ ಮಾಡ್ತಿದೀಯ? ಎಷ್ಟೇ ಕೊಬ್ಬು ನಿನಗೆ. ಅಯ್ಯೋ ಅತ್ತೆ, ಮಾವ, ಏನ್ ಮಾಡ್ತಾ ಇದ್ದೀರಾ? ಏಯ್, ಇದು ನಮ್ಮನೆ ವಿಷಯ. ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ. ಅಕಸ್ಮಾತ್ ತಲೆ ಹಾಕಿದ್ರೆ ಅದ್ರ ಪರಿಣಾಮ ನೆಟ್ಟಗಿರಲ್ಲ. ಬಿಡೋ 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 ಅವನ್ನ, ಬಿಡೋ. ಶಿವರಾಜು, ನೀನು ಹೋಗಪ್ಪ. ನೀನಿನ್ನೂ ಇಲ್ಲೇ ಇದ್ರೆ ಇವ್ರು ಇನ್ನೂ ನಿನ್ಗೆ ಅವಮಾನ ಮಾಡ್ತಾರೆ. ನನ್ಗೋಸ್ಕರ ನೀನು ತಲೆ ತಗ್ಸೋದ್ ಬೇಡ. ಇವತ್ತೇ ನನ್ನ ನಿಮ್ಮ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಹೋಗು. ಹೋಗು, ಹೊರಟೋಗು. ಏಯ್, ಇನ್ನೂ ಯಾಕೋ ನಿಂತಿದ್ಯಾ? ನಿಮ್ಮ ಒತ್ತವನೇ ಹೇಳಿದ್ಲಲ್ಲ, ಇನ್ನೂ ಅರ್ಥ ಆಗಿಲ್ವಾ? ಏಯ್, ಹೋಗ್ತಾ ಇರೋ, ಹೋಗ್ರ. ಮಾವ, ಗಂಡನಾಗಿ ಹೆಂಡತಿ ಮೇಲೆ ಕೈ ಮಾಡೋದು ತಪ್ಪು. ಓಹೋಹೋ, ನಿಮಗೆ ನನ್ ಮೇಲೆ ಕೋಪ ಇರೋದು, ಅದು ನನ್ ಮೇಲೆ ತೀರಿಸ್ಕೊಳ್ಳಿ. ಅದ್ರ ಬದಲಾಗಿ ದಯವಿಟ್ಟು ಅತ್ತೆಗೆ ತೊಂದರೆ ಕೊಡಬೇಡಿ. ಸಂಬಂಧ ಹಾಳು ಮಾಡ್ಕೊಳ್ಳೋದಕ್ಕೆ 2 ನಿಮಿಷ ಸಾಕು, ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಏ ಮಗನೇ, ಅವನ್ ತಂದಿರೋ ಸೀರೆ ಬಟ್ಟೆನೆಲ್ಲ ತೆಗೆದು ಅವನ ಮುಖದ ಮೇಲೆ ಬಿಸಾಕೋ. ಮಗನೇ, ಇವತ್ತು ನಾವು ಅವನಿಗೆ ಮಾಡಿರೋ ಅವಮಾನನ ಅವನು ಜೀವನ ಪರ್ಯಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಐ ತಂಗ್ಯವ ಮುಖ ಫೋನ್ ಮಾಡ್ಬಿಟ್ಟು. ಅಯ್ಯೋ, ಏನವ ತಂಗ್ಯವ, ಪಾರಿನಿಂದ ಫೋನ್ ಮಾಡ್ತಾರಲ್ಲ, ಮುಖ ಕಾಣಂಗೆ ಹಂಗ್ ಮಾಡ್ಬಿಟ್ಟಿದ್ಯಾ? ಹೆಂಗ್ ಕಾಣ್ತಾ ಇವ್ನಿ? ನಿನ್ ತಲೆ. ಮೊದ್ಲು ನೀವ್ ಎಲ್ಲಿದ್ದೀರಾ ಹೇಳಿ. ಯಾಕವ ಹಳ್ಳಿಲೇ ಇದೀವಿ. ಹಳ್ಳಿಲೇ ಸರಿ, ಎಲ್ಲಿದ್ದೀರಾ? ಅದು ಪುಟ್ಸಾಲಮ್ಮನ್ ಬಾವಿ ರಸ್ತೆಲಿ ಇದೀವಿ. ಅಲ್ಲಿಗೆ ಯಾಕೆ ಹೋದ್ರಿ? ಅಲ್ಲೇನ್ ಕೆಲ್ಸ? ಮೊದ್ಲು ಅಣ್ಣಂಗ್ ಫೋನ್ ಕೊಡು. ಇಲ್ಲ ಅನ್ನು. ಅದು ಶಿವಣ್ಣ. ಏನು ಅದು ಶಿವಣ್ಣ ಶಿವಣ್ಣ ಅಂತ ಹಾವು ಕಂಡಿರೋ ತರ ಆಡ್ತಿದ್ಯಾ? ಎಲ್ಲೋ ನಮ್ಮಣ್ಣ, ಅವ್ನ್ ಎಲ್ಲಿ ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ ನಂಗೆ ಬರ್ತಿರೋ ಕೋಪಕ್ಕೆ ನಿನ್ ತಲೆ ಹೊಡೆದು ಆ ಪುಟ್ಸಲಮ್ಮನ್ ಬಾವಿಗೆ ಹಾಕ್ಬಿಡ್ತೀನಿ. ಅಯ್ಯೋ ಶಿವನೇ, ಏನ್ ತಂಗ್ಯವ ನೀನ್ ನನ್ ಮೇಲೆ ಕೂಗಾಡ್ತಿದ್ಯಾ? ನಿಮ್ ಅಣ್ಣನೇನು ಗಿಡಗ ಕಚ್ಕೊಂಡು ಹೋಗಿಲ್ಲ, ಇಲ್ಲ ಅವನೇ ನೋಡ್ತಾ. ತುಳಸಿ, ಏನ್ ವಿಷಯ? ನೀನ್ ತಿಂಡಿ ತಿಂದ್ಯಾ? ತಿಂತಿದ್ದೆ, ಅಷ್ಟ್ರಲ್ಲಿ ನಿನ್ ನೆನ್ಪಾಯ್ತು. ಅದಕ್ಕೆ ವಿಡಿಯೋ ಕಾಲ್. ಏನಣ್ಣ ನಿನ್ ಶರ್ಟ್ ಮೇಲೆ ರಕ್ತದ ಕಲೆ? ರಕ್ತದ ಕಲೆನಾ? ಅಯ್ಯಪ್ಪ, ಅಣ್ಣ ಅಣ್ಣ, ಯಾಕಣ ತಂಗ್ಯವ ಮಾತಾಡ್ತಿದ್ರೆ ಹಂಗೆ ದಬಕ್ಕನೆ ಫೋನ್ ಬಿಡಿಸ್ಬಿಟ್ಟೆ. ಬಾರಿಸ್ಬಿಡ್ತೀನಿ. ಬೇಡ ಬೇಡ ಅಂದ್ರೂ ಫೋನ್ ಎತ್ತಿದ್ಯಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ ನಿನ್ಗೆ?
ಫೋನ್ ಎತ್ತಿದ್ ಸಾಲ್ದು ಅಂತ ಅದನ್ನ ನನ್ನ ಮುಖಕ್ಕೆ ಹಿಡಿದಿದ್ಯಾ? ಈ ಕುಂಕುಮದ ಕಲೆ ನೋಡಿ ಏನಿದು ರಕ್ತದ ಕಲೆ ಅಂತ ಕೇಳ್ತಾ ಇದ್ದಾಳೆ. ಏನು ಅಂತ ಉತ್ತರ ಕೊಡ್ಲಿ? ತಂಗ್ಯವ ನೋಡ್ಬಿಟ್ಟವಳೆ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಯ್ತದೆ? ಆ ರಾಕ್ಷಸರ ಮನೇಲಿ ಜಗಳ ಆಯ್ತು ಅಂತ ಇರೋದನ್ನೇ ಹೇಳ್ಬಿಡೋದು. ಹಾಗೇನಾದ್ರೂ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಏನಾಯ್ತೆ? ಒಳ್ಳೆ ಹಳ್ಳೆಣ್ಣೆ ಕುಡ್ದಂಗ್ ಮುಖ ಮಾಡ್ಕೊಂಡಿದ್ಯಾ? ಇನ್ನೇನ್ ಗುಲ್ಕನ್ ಬೆಣ್ಣೆ ತಿನ್ನೋ ತರ ಹಲ್ಕಿಸಿಲ್ಲ. ಅಣ್ಣಂಗ್ ಫೋನ್ ಮಾಡಿದ್ದೆ, ಕನೆಕ್ಟೇ ಆಗ್ತಿಲ್ಲ. ಅವನ್ಗೇನೋ ಆಗಿರ್ಬೇಕು ಅಂತ ಗಾಬ್ರಿಲ್ ಒದ್ದಾಡ್ತಾ ಇದ್ದೀನಿ. ನಿನಗ್ ಸ್ವಲ್ಪನೇ ಸೀರಿಯಸ್ನೆಸ್ ಏನಲ್ಲ ಅಜ್ಜಿ ಬಿಚ್ಚಿ? ಅದಕ್ಕೆ ಯಾಕೆ ಇಷ್ಟೊಂದು ಭಯ ಪಟ್ಟಿಯೇ? ನಿಮ್ ತಾತ ನನ್ನನ್ ಬಿಟ್ಟು ವರ್ಷಾನ್ ಗಟ್ಲೆ ಕೆಲ್ಸದ ಮ್ಯಾಗೆ ಊರೂರ್ಗ್ ಹೋಯ್ತಾ ಇದ್ದ. ಆಗೇನ್ ಫೋನ್ ಇತ್ತ? ನೋಡೋ, ನಿಮ್ ಅಣ್ಣ ಏನ್ ಇದೆಯಲ್ಲ ಕಣೆ, ಹುಲಿ ಕಣಮಿ. ಅವ್ನ್ ಕೂದ್ಲು ಕೊಂಗ್ಸಕ್ಕೂ ಯಾರ ಕೈಲೂ ಆಗಕ್ಕಿಲ್ಲ. ಬತ್ತನ್ ಸುಮ್ಕಿರು. ಅಜ್ಜಿ ಬಜ್ಜಿ, ಅಣ್ಣನ್ ಶರ್ಟ್ ಮೇಲೇನೋ ರಕ್ತದ ಕಲೆ ಕಂಡಂಗಿತ್ತು. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನ್ ಸಿಂಹಿಣಿಯಾಗಿ ನಿನ್ನ ತಿಂದ್ಬಿಡ್ತೀನಿ. ಅಯ್ಯ, ಎಲ್ಲದಕ್ಕೂ ಯಾಕೆ ಹಿಂಗ್ ಕಾಲ್ ಕೆರ್ಕೊಂಡ್ ಜಗಳಕ್ ಬತ್ತೀಯಾ? ನಿಮ್ ಅಣ್ಣಂಗ್ ಫೋನ್ ಹೋಗ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಪ್ರತಿ ವರ್ಷ ಅತ್ತೆ ಮನೆಗೆ ಉಡುಗೊರೆ ಕೊಡೋದಿಕ್ಕೆ ಅಣ್ಣನ್ ಕಳ್ಸೋದು ನೀನ ತಾನೆ. ಅದಕ್ಕೂ ನಿಮ್ ಅಣ್ಣಂಗ್ ಫೋನ್ ಹೋಗದೆ ಇರೋದಕ್ಕೆ ಏನ್ ಸಂಬಂಧ? ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ಆ ಇಂದ್ರ ಅಣ್ಣನ್ ಮುಂದೆ ಸೋತಿದ್ದಕ್ಕೆ ಮೊದ್ಲೇ ಕುದೀತಾ ಇರ್ತಾನೆ. ಅವನ್ ಖಂಡಿತ ಅಣ್ಣನ್ ಜೊತೆ ಜಗಳ ಮಾಡಿರ್ತಾನೆ. ಅದಕ್ಕೆ ಅಣ್ಣನ್ ಶರ್ಟ್ ಮೇಲೆ ಕೆಂಪ್ ಕಲೆ ಇದ್ದಿದ್ದು. ಮೊದ್ಲು ಅಣ್ಣ ಮನೆಗ್ ಬರ್ಲಿ, ಆಮೇಲೆ ನಿನ್ ಗ್ರಾಚಾರ ಬಿಡಿಸ್ತೀನಿ ರಾಜಿ. ಹೋಗೆ ನಿಂದೊಳ್ಳೆ ಕತೆ ಆಯ್ತು. ಅನಿಷ್ಟಕ್ಕೆಲ್ಲ ಸನೀಶ್ವರ ಕಾರಣ ನಂಗೆ. ನಾನೊಬ್ಳು ಸಿಕ್ಬಿಟ್ಟಿವ್ ನೀ ನೋಡ್ ನಿಂಗೆ. ಅಮ್ಮ, ಅಪ್ಪ, ಎಲ್ಲಿದ್ದೀರಾ? ಬೇಗ ಬನ್ನಿ. ಬಂದೆ ಅಮ್ಮ. ಅಮ್ಮ ಎಲ್ಲಪ್ಪ? ಅಮ್ಮ ಅಲ್ಲಿದ್ದಾಳೆ ನೋಡು. ಯಾಕೆ ಒಂದೇ ಸಮನೆ ಕೂಗಾಡ್ತಿದ್ಯಾ? ಅಮ್ಮ, ಎಲ್ಲರೂ ಒಂದ್ ಸೆಲ್ಫಿ ತಗೊಳ್ಳೋಣ ಬಾ. ಏಯ್, ನಿನಗ್ ಮಾಡಕ್ ಕ್ಯಾಮೆ ಇಲ್ಲ ಅಂದ್ರೆ ನನ್ಗೂ ಇಲ್ವಾ? ಅಮ್ಮ, ಇವತ್ತು ಹಬ್ಬ. ನನ್ ಫ್ರೆಂಡ್ಸ್ ಎಲ್ರೂ ಸೇರಿ ಸೆಲ್ಫಿ ತಗೊಂಡು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕ್ತಿದ್ದಾರೆ. ಅದು ಅಲ್ದೆ ಇವತ್ತು ಫ್ಯಾಮಿಲಿ ಚಾಲೆಂಜ್ ಬೇರೆ. ಅಮ್ಮ ಫೋಟೋ ತಕೊಳ್ಳೋಣ. ಮಾವ, ವಾವ್ ಮಾವ, ಒಳ್ಳೆ ಟೈಮಿಗೆ ಬಂದಿದ್ಯಾ. ನನಗೆ ಎಂತ ಫೋಟೋ ಸಿಕ್ಕಿದೆ ಗೊತ್ತಾ? ಇದನ್ನೇನಾದ್ರೂ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಪ್ರೆಸಿಡೆಂಟ್ ಅವತಾರ ಫುಲ್ ವೈರಲ್. ಜ್ಯೋತಿ, ನನ್ ಮಾತನ್ ಕೇಳು. ಹಾಗೆಲ್ಲ ಏನು ಮಾಡ್ಬೇಡ. ತುಳಸಿ ಗೊತ್ತಾದ್ರೆ ಗಾಬರಿ ಆಗ್ಬಿಡ್ತಾಳೆ. ಆ ಫೋನ್ ಕೊಡಿ. ಜೊತೆವಾ ಮಾಡು, ಅಪ್ಲೋಡ್ ಮಾಡಿ ಹೇಳ್ತೀನಿ. ಫೋನ್ ಕೊಡಿಲಿ ಜ್ಯೋತಿ. ನಿಂತ್ಕೋ, ಕೊಡಿಲಿ ಫೋನ್ ಕೊಡಿ. ಮಾವ ಪ್ಲೀಸ್ ನನ್ ಫೋನ್ ಕೊಡು. ನೀನ್ ಇದನ್ನ ಎಲ್ಲೂ ಹಾಕಲ್ಲ ಅಂದ್ರೆ ಮಾತ್ರ ಕೊಡ್ತೀನಿ. ಸರಿ ಆಯ್ತು, ಪ್ರಾಮಿಸ್ ಅಪ್ಲೋಡ್ ಮಾಡಲ್ಲ. ಫೋನ್ ಕೊಡು. ಶಿವರಾಜು, ಏನಪ್ಪ ಇದ್ ನಿನ್ ಅವತಾರ? ಏನ್ ಮಾವ, ದಾರಿಲ್ ಬರ್ತಾ ಹೋಲಿ ಆಡ್ಕೊಂಡ್ ಬಂದ್ರಾ? ಹಾಗೇನಿಲ್ಲ. ಸಾವಿತ್ರತ್ತೆ ಮನೇಲಿ ಆ ಇಂದ್ರನ್ ಜೊತೆ ಜಗಳ ಆಯ್ತು. ಸುಮ್ನೆ ಇರೋ. ಯಾಕಣ ಸುಮ್ನೆ ಇರ್ಬೇಕು? ತಂಗಿನ ಹತ್ರ ಸತ್ಯ ಹೇಳ್ಬಾರ್ದು ಅಂತ ಹೇಳಿದ್ದೆ. ಇವ್ರ ಹತ್ರ ಕೇಳಬಾರ್ದು? ಯಾರು ಜಗಳ ಮಾಡಿದ್ದು? ಮತ್ತಿನ್ಯಾರು? ಆ ಇಂದ್ರ. ನಿನ್ನೆ ಜಾತ್ರೆಯಲ್ಲಿ ಎಲ್ಲರ ಮುಂದೆ ಮಣ್ಣು ಮುಕ್ಕಿದಕ್ಕೆ ಅಣ್ಣ ಮನೆಗೆ ಹೋದಾಗ ಅವಮಾನ ಮಾಡಿ ಕಳಿಸಿದಾನೆ. ಸರಿಯಾಗೆ ಮಾಡವ್ರೆ. ಅಪ್ಪ ಮಗ ಮ್ಯಾಲಿಂದ ಮೇಲೆ ಅವಮಾನ ಮಾಡಿದ್ರು ಮರ್ವಾದ ಇಲ್ದಂಗೆ ಅವ್ರ ಅಟ್ಟಿ ತಕ್ಕ ಹೋಗಿದ್ಯಲ್ಲ, ನಿನಗಂಗೆ ಆಗ್ಬೇಕು. ಚಂದ್ರಿಕಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದೇನ್ ಮಾತು ಅಂತ ಆಡ್ತೀಯಾ? ಸಂಬಂಧ ಅಂತ ಹೋಗಿದಾನ್ ಕಣೆ ಅವನು. ನೋಡು, ಈ ವಿಷಯದಲ್ಲಿ ಮಧ್ಯ ತಲೆ ಹಾಕ್ಬೇಡ. ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲ ಶಿವರಾಜು, ಅವ್ರು ಇಂಥವ್ರು ಅಂತ ಗೊತ್ತಿದ್ದು ಅವ್ರ ಮನೆ ಹತ್ರ ಯಾಕೆ ಹೋದೆ ನೀನು? ಮಾವಯ್ಯ, ಪ್ರತಿ ವರ್ಷದ ಹಾಗೆ ಉಡುಗೊರೆ ಕೊಡೋಕೆ ಅಂತ ಅತ್ತೆ ಮನೆಗೆ ಹೋಗಿದ್ದೆ. ಅವ್ರಿಗೆ ತಾನೇ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಮಾವಯ್ಯ? ಅಪ್ಪಯ್ಯ ಇದ್ದಿದ್ರೆ ಏನ್ ಮಾಡ್ತಿದ್ರು?
ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ. ಶಿವರಾಜು, ಎಲ್ಲ ನಿಮ್ಮಪ್ಪನ ಗುಣಾನೇ ನಿಂಗೆ. ನೀನ್ ನನ್ನ ಅಳಿಯ ಅಂತ ಹೇಳ್ಕೊಳೋದಕ್ಕೆ ನಂಗೆ ತುಂಬಾ ಸಂತೋಷ. ಮಾವ, ನಾನು ಹೋಗಿ ಸ್ವೀಟ್ ತಗೊಂಡು ಏ ಬೇಡ ಜ್ಯೋತಿ, ಅಲ್ಲಿ ತುಳಸಿ ಬೇರೆ ಕಾಯ್ತಿರ್ತಾಳೆ. ನನ್ನನ್ನು ಅವಳು ಏನಾದ್ರೂ ಈ ಅವತಾರದಲ್ಲಿ ನೋಡ್ಬಿಟ್ರೆ ತುಂಬಾ ಭಯ ಪಟ್ಬಿಡ್ತಾಳೆ. ಈ ಶರ್ಟನ್ ಒಂಚೂರು ಒಗೆದು ಐರನ್ ಮಾಡ್ಕೊಟ್ಬಿಡ್ತೀಯಾ? 5 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಒಂಚೂರು ಕುಂಕುಮದ ಕಲೆ ಇರಬಾರ್ದು. ಹಾ, ತಳ ತಳ ಅಂತ ಹೊಳಿಯೋ ರೇಂಜ್ಗೆ ವಾಶ್ ಮಾಡ್ಕೊಂಡ್ ಬರ್ತೀನಿ. ಸರಿ ಕಣಮ್ಮ. ಹಾ. ಕೆಂಪ, ಫೋನ್ ಕೊಡು. ಹ್ಞೂ ಅಣ್ಣ. ಪಂಚಾಯತಿಗೆ ಒಂದು ಫೋನ್ ಮಾಡ್ತೀನಿ. ಫೋನ್ ಸ್ವಿಚ್ ಆಫ್ ಆಗಿದೆ. ಆಗ್ಲೇ ಕೆಳಗ್ ಬಿತ್ತಲ್ಲ, ಅವಾಗ ಆಗಿರ್ಬೇಕು. ಅದಕ್ಕೆ ತುಳಸಿ ಫೋನ್ ಬಂದಿಲ್ಲ. ತುಳಸಿಗೆ ಫೋನ್ ಬರ್ತಾ ಇದೆ. ಅದೆಷ್ಟು ಸಲ ಫೋನ್ ಮಾಡಿದಾಳೋ ಏನೋ. ದೇವ್ರೆ, ನೀನೇ ಕಾಪಾಡಬೇಕು. ಅಣ್ಣ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ತುಳಸಿ, ನಾನಾಗ್ಲೇ ನಿನ್ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಕೈ ಜಾರಿ ಫೋನ್ ಕೆಳಗ್ ಬಿದ್ದು ಹೋಗಿ ಸ್ವಿಚ್ ಆಫ್ ಆಗೋಯ್ತು. ಈಗ ತಾನೇ ನಾನು ಫೋನ್ ಆನ್ ಮಾಡಿದ್ದು. ನಿನ್ ಶರ್ಟ್ ಅಲ್ಲಿ ಏನ್ ಕಲೆ ಇದ್ದಿದ್ದು? ಕಲೆನಾ? ಇಲ್ವಲ್ಲ ತುಳಸಿ, ನನ್ ಶರ್ಟ್ ಮೇಲೆ ಯಾವ ಕಲೆನೂ ಆಗಿಲ್ವಲ್ಲ. ನಾನ್ ವಿಡಿಯೋ ಕಾಲ್ ಅಲ್ಲಿ ನನ್ ಕಣ್ಣಾರೆ ನೋಡಿದೀನಿ. ನಿನ್ ಶರ್ಟ್ ಮೇಲೆ ರಕ್ತದ ಕಲೆ ಇದ್ದಂಗಿತ್ತು. ಅತ್ತೆ ಮನೇಲಿ ಏನಾದ್ರೂ ಗಲಾಟೆ ಆಯ್ತಾ? ಛೆಛೆ, ಇಲ್ಲ ತುಳಸಿ, ಆ ಥರ ಎಲ್ಲ ಏನೂ ಆಗಿಲ್ಲ. ನಾನು ಅತ್ತೆ ಮನೆಗೆ ಹೋಗೇ ಇಲ್ಲ. ಅತ್ತೆ ಮನೆಗೆ ಕೆಂಪನ್ ಕಳ್ಸಿ ನಾನಿಲ್ಲಿ ಮಾವಯ್ಯನ ಮನೇಲಿದ್ದೀನಿ. ಮತ್ ನಿನ್ ಶರ್ಟ್ ಕಲೆ ಆಗಿದ್ದನ್ನ ನಾನ್ ನೋಡಿದ್ನಲ್ಲ. ಓಹ್, ಅದಾ, ನನ್ನ ಫೋನ್ ಕ್ಯಾಮ್ರಾದಲ್ಲಿ ಲೆನ್ಸ್ ಪ್ರಾಬ್ಲಮ್ ಇದೆ. ಅದಕ್ಕೆ ನಿನಗೆ ನನ್ನ ಶರ್ಟ್ ಮೇಲೆ ಕಲೆ ಆದ ಹಾಗೆ ಕಂಡಿದೆ. ಹಾಗಾದ್ರೆ ಮಾವಂಗ್ ಫೋನ್ ಕೊಡು. ಮಾವಯ್ಯ, ನೀವೇ ಹೇಗೋ ನಿಭಾಯಿಸ್ಬೇಕು. ಹೇಳಮ್ಮ ತುಳಸಿ, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ಅಣ್ಣ ನಿಮ್ಮನೇಲೆ ಇದಂತಾನೆ? ಹೂನಮ್ಮ, ಶಿವರಾಜು ಇಲ್ಲೇ ಇದ್ದಾನೆ. ಅಲ್ಲಮ್ಮ ತುಳಸಿ, ಹಬ್ಬಕ್ಕೆ ಅಣ್ಣನ್ ಒಬ್ಬನ್ನೇ ಕಳ್ಸಿದೀಯಲ್ಲ, ನೀನು ಜೊತೆಗೆ ಬರೋತ್ತಾನೆ? ತುಂಬಾ ಕೆಲ್ಸ ಇತ್ತು ಮಾವ, ನೀವೇ ಅಣ್ಣನ್ ಜೊತೆ ನಮ್ಮ ಮನೆಗ್ ಬಂದ್ಬಿಡಿ. ಆಯ್ತಮ್ಮ, ಶಿವರಾಜು ಶರ್ಟ್ ರೆಡಿ ಆಗ್ತಿದ್ದಾಗೆ ಬಂದ್ಬಿಡ್ತೀವಿ. ಏನು, ಅಣ್ಣನ್ ಶರ್ಟ್ ರೆಡಿ ಆಗ್ಬೇಕಾ? ಶಿವರಾಜು ಅದಲ್ಲಮ್ಮ, ನನ್ ಶರ್ಟು ಅಂತ ಹೇಳ್ದೆ. ಜ್ಯೋತಿ ಐರನ್ ಮಾಡ್ತಿದ್ದಾಳೆ, ಅದು ರೆಡಿ ಆಗ್ತಿದ್ದಾಗೆ ಬಂದ್ಬಿಡ್ತೀವಿ, ಸರಿನಾ? ಇಲ್ಲ ಮಾವ, ನೀವೆಲ್ಲ ಸೇರ್ಕೊಂಡು ಏನೋ ಮುಚ್ಚಿಡ್ತಾ ಇದ್ದೀರಾ. ಇವಾಗ್ಲೇ ವಿಡಿಯೋ ಕಾಲ್ ಮಾಡ್ತೀನಿ. ತುಳಸಿ, ನನ್ನ ಫೋನಲ್ಲಿ ಬ್ಯಾಟ್ರಿ ಕಡಿಮೆ ಇದೆ. ಇನ್ನೊಂದು 10 ನಿಮಿಷದಲ್ಲಿ ಮನೇಲಿ ಇರ್ತೀವಮ್ಮ. ಅಣ್ಣ, ಏನ್ ಮಾವಯ್ಯ ನೀವು ನನ್ನನ್ನು ತಗ್ಲಾಕ್ಸ್ಬಿಡ್ತಿದ್ರಲ್ಲ. ಶಿವರಾಜು, ನಾನು ಇರೋವಾಗ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀ ಸುಮ್ಮನಿರು. ಅಣ್ಣ, ಬಂದ್ಯಾ ಅಣ್ಣ? ಏನ್ ನೋಡ್ತಿದ್ಯಮ್ಮ ತುಳಸಿ? ನಿನ್ ಶರ್ಟ್ ಮೇಲೆ ಏನೋ ರಕ್ತದ ಕಲೆ ಆಗಿತ್ತು. ತೊಳೆದು ಜಾಲಾಡ್ ಉಜ್ಜಿದ್ಮೇಲೆ ಎಲ್ಲಿಂದ ಬರುತ್ತೆ ಕಲೆ? ಏನು ಏನು ಅಂತ ಸರಿಯಾಗಿ ಹೇಳು. ತಂಗಿವ, ಏನೂ ಇಲ್ಲ ತಂಗಿವ. ಹ್ಞೂ ಅಣ್ಣ, ನೀನ್ ನಿಜವಾಗ್ಲೂ ಅತ್ತೆ ಮನೆಗೆ ಹೋಗಿಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲಮ್ಮ. ಹಾಗಾದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಪ್ರಮಾಣ ಮಾಡು ಅಂದ್ರೆ ಇಲ್ಲಿ ಬಂದು ನಿಂತಿದ್ಯಾ? ನೀನ್ ಹೋಗಿಲ್ಲ ತಾನೆ? ಹಾಗಾದ್ರೆ ಪ್ರಮಾಣ ಮಾಡು.
ಅಯ್ಯಯ್ಯಯ್ಯಯ್ಯೋ ನನ್ ಮುದ್ದಿನ ಸೊಸೆ. ಅಲ್ಲಮ್ಮ, ನಿಮ್ಮ ಅಣ್ಣ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ ಅಂತ ನಿನ್ಗೆ ಯಾರು ಹೇಳಿದ್ರು? ಯಾಕೆ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ನಂಬಿಕೆ ಇಲ್ಲ ಅಂತ ಯಾರು ಹೇಳಿದ್ದು? ಹಾ, ಮತ್ತೆ ಅವ್ನು ಹೇಳ್ತಿರೋದಿಲ್ಲ, ನೀನ್ ಯಾಕೆ ನಂಬ್ತಿಲ್ಲ? ಹಾಗೇನಿಲ್ಲ ಮಾವ. ಈ ಪ್ರಪಂಚದಲ್ಲಿ ನಾನ್ ತುಂಬಾ ನಂಬೋದೆ ನಮ್ಮ ಅಣ್ಣನ್ ಮಾತ್ನ. ಮತ್ತೆ ಈಗ ಅನುಮಾನ ಪಡೋದು ತಪ್ಪು ತಾನೆ? ತಪ್ಪೇ. ಅಬ್ಬಾ, ಸದ್ಯ ಸಿಗಾಕೊಬಿಡ್ತೀವಿ ಅನ್ಕೊಬಿಟ್ಟಿದ್ದೆ. ಏನಂದೆ? ನಾನೇನಂದೆ? ಹೊಟ್ಟೆ ಹಸಿತಾ ಇದೆ ಅಂದೆ. ತುಳಸಿ, ಅವ್ನ್ ಹೇಗಂತ ನಿಂಗೆ ಗೊತ್ತು ತಾನೆ. ಹೊಟ್ಟೆ ಹಸ್ದಾಗ ಏನೇನೋ ಒದರ್ತಾ ಇರ್ತಾನೆ. ಬಾ ನೀ ಎಲೆ ಹಾಕು. ದಿಟ ತಂಗ್ಯವ, ಹೊಟ್ಟೆ ತುಂಬಾ ಹಸಿತಿದೆ ಕಣವಾ. ನೀವೆಲ್ಲ ಬೆಳಗ್ಗೆ ತಿಂಡಿ ಮಾಡಿದಿರ ತಾನೆ? ಒಂದ್ ದಿವಸ ಒಂದ್ ಹೊತ್ತು ಊಟ ಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದು. ಆಗ ತುಳಸಿ, ನಿಮ್ಮ ಅಣ್ಣನು ಬೆಳಗ್ಗೆನೆ ತಿಂಡಿ ತಿಂದಿರೋದು. ನಿಮ್ಮತ್ತೆ ಊಟ ಮಾಡ್ಕೊಂಡು ಹೋಗು ಅಂತ ತುಂಬಾ ಬಲವಂತ ಮಾಡಿದ್ರು. ಇಲ್ಲ, ತುಳಸಿ ಕಾಯ್ತಿರ್ತಾಳೆ, ನಾನು ಅವಳ ಜೊತೆನೆ ಊಟ ಮಾಡೋದು ಅಂತ ಬಂದ. ಅಂದ್ರೆ ಅವನು ಉಪವಾಸನಾ? ಏ ಮಾವ, ನಾನ್ ಹೇಳಿದ್ ವಯಸ್ಸಾದವ್ರಿಗೆ ಮಾತ್ರ, ಚಿಕ್ಕವ್ರಿಗಲ್ಲ. ಅಣ್ಣ ಬಾ, ನೀನ್ ಊಟ ಮಾಡು. ಮಾವ, ಯಾಕೋ ತುಂಬಾ ಯೋಚನೆ ಮಾಡಂಗ್ ಕಾಣಿಸ್ತಾ ಇದ್ದೀರಾ? ನೀ ಯೋಚನೆ ಮಾಡಿದ್ರೆ ಊಟ ಸಿಗಕ್ಕಿಲ್ಲ. ಮಾವ, ನಿನ್ ಚಿಂತೆ ತುಂಬಾ ಓವರ್ ಆಯ್ತು ಅನ್ಸುತ್ತೆ. ತಮಾಷೆ ಮಾಡ್ತಿದ್ದೆ, ಬನ್ನಿ ಊಟ ಮಾಡೋಣ. ನನ್ ಸೊಸೆ ಬಗ್ಗೆ ನಂಗೆ ಗೊತ್ತಿಲ್ವಾ? ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೆ? ಸರಿ, ಎಲ್ಲರೂ ಕೈಕಾಲು ತೊಳ್ಕೊಂಡ್ ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ಬನ್ನಿ, ಬನ್ನಿ. ಎಲ್ಲ ನಡೀರಿ, ಬಾರ್ದು ಬಾಯಿಗೆ ಕಣದೆ. ಸೊಸೆ, ಇಷ್ಟೆಲ್ಲ ಅಡ್ಗೆನ ನೀನೇ ಮಾಡಿದ್ಯಾ? ಹೌದು ಮಾವ. ಪರವಾಗಿಲ್ವೇ? ಮಾವ, ಒಂದ್ ನಿಮಿಷ ತಿನ್ಬೇಡಿ. ಯಾಕಮ್ಮ? ಒಂದ್ ಕಂಡೀಷನ್. ಕಂಡೀಷನ್ನ? ಏನದು? ಊಟ ಮಾಡ್ಬೇಕಾದ್ರೆ ಮೊಂಡ್ಕೈ ಮಡ್ಚಬಾರ್ದು, ಹಾಗೆ ತಿನ್ಬೇಕು. ಇದೇ ನನ್ ಕಂಡೀಷನ್. ಇದೆಲ್ಲ ಒಂದು ಕಂಡೀಷನ್? ಕಾಲ್ ಮಾಡಿಸ್ದೆ ಓಡೋರ್ ನಾವು, ಅಂತದ್ರಲ್ಲಿ ಕೈ ಮಾಡಿಸ್ದೆ ಉಡ್ದೆ ಇರ್ತೀವ? ಮಾವ, ಇದೆಲ್ಲ ಒಂದು ಕಂಡೀಷನ್ ಮಾವ. ತಿನ್ನು ಮಾವ. ಅಯ್ಯೋ, ಏನಿದು ಕೆಂಪ? ಅಯ್ಯೋ, ಇರುವ ತಂಗೆ ವಾ ಪ್ರಯತ್ನ ಪಡ್ತಾ ಇದೀನಿ. ಅಯ್ಯೋ ಸೊಸೆ, ಈ ತರ ಊಟ ಮಾಡಕ್ಕಾಗಲ್ಲ. ಈ ಕಂಡೀಷನ್ ಎಲ್ರಿಗೂ ಅಪ್ಲೈ ಆಗತ್ತಲ್ವಾ? ಹಾಗಾದ್ರೆ ಶಿವರಾಜುನು ಹಾಗೆ ತಿನ್ಬೇಕು. ಹೇಳು, ತಿನ್ನಕ್ ಹೇಳು ನೋಡೋಣ. ಸರಿ ಅಣ್ಣ. ಉಸಿರೇನು ಅಣ್ಣನಿಗೆ ಈ ತಂಗಿ ಅಲ್ಲವಾ? ಅಕ್ಕರೆ ಎಲ್ಲ ತಂಗಿ ಇನ್ನು ಈ ಅಣ್ಣನೇ ಅಲ್ಲವಾ? ನಿನ್ನ ವಿನ ನಾನಿಲ್ಲ ಅನ್ನೋ ಮತು ದಿಟ್ಟವೇ ಲಲಿಯಲ್ಲೇ ಅಪ್ಪುವೆನೇ. ನನಗೆ ಸಾಕಲ್ಲವೇ ತಂಗಿ ನಿನ್ನ ಪ್ರೇಮ? ಓ, ಹಿಂಗ? ಮಾವ, ನಾನ್ ನಿನಗ್ ತಿನ್ನಿಸ್ತೀನಿ, ನೀನ್ ನನಗ್ ತಿನ್ಸು. ಲೈ, ನೀನ್ ಸ್ನಾನಾನೇ ಮಾಡಲ್ಲ, ನೀ ನನಗ್ ತಿನ್ನಿಸ್ತೀಯಾ? ಹೋಗ್ಲಿ, ನಾನೇ ನಿನಗ್ ತಿನ್ನಿಸ್ತೀನಿ, ತಿನ್ನು. ಸೊಸೆ, ಇವ್ ನನ್ ಕೈಯಿಂದ ತಿಂತಾನೆ, ಆದ್ರೆ ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಇವನ್ ಕೊಡಕ್ ಕೈಯಿಂದ ಮಾತ್ರ ನಾನ್ ತಿನ್ನಲ್ಲ. ಈ ಕಂಡೀಷನ್ ಸ್ವಲ್ಪ ತೆಗಿತೀಯಾ? ಸರಿ, ಹೋದ್ರೆ ಹೋಗ್ಲಿ ಅಂತ ಬಿಡ್ತೀನಿ, ತಿನ್ನಿ.
ಬೇರೆಯವ್ರ ಹೊಟ್ಟೆ ತುಂಬಲಿ ಅಂತ ನಾವ್ ಯಾವಾಗ ಆಸೆ ಪಡ್ತೀವೋ ಅವಾಗ್ಲೇ ನಮ್ ಹೊಟ್ಟೆ ತುಂಬೋದು. ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ನೀನ್ ಹಾಗ್ ಮಾಡಿದ್ಯಲ್ಲ, ನೀನ್ ಗ್ರೇಟ್ ಅಣ್ಣ. ನನ್ನ ತಂಗಿ ಮನ್ಸಲ್ಲಿರೋದನ್ನ ನಾನು ಮಾಡ್ತೀನಲ್ಲ, ಅದಕ್ಕೆ ನೀನೇ ಗ್ರೇಟ್. ನೀವಿಬ್ರು ಇಷ್ಟು ಅನ್ಯೋನ್ಯವಾಗಿರೋದನ್ನ ನಮ್ಮ ಅಕ್ಕ ಭಾವ ಏನಾದ್ರು ನೋಡಿದಿದ್ರೆ ಅವ್ರು ಎಷ್ಟು ಸಂತೋಷ ಪಡ್ತಿದ್ರು ಗೊತ್ತಾ? ಅತ್ತೆ ನಿಂತ್ಕೋ, ಯಾಕೆ ಓಡ್ತಾ ಇದ್ಯಾ? ಅತ್ತೆಗೇನಾಯ್ತು? ನನ್ನೋಡ್ ಯಾಕೆ ಹಿಂದಕ್ಕೆ ಓಡ್ತಿದ್ದಾರೆ? ತುಳಸಿ, ನಿಮ್ಮತ್ತೆ ಆ ಬುಟ್ಟೆಲ್ ಏನೋ ಮಡಗಿರ್ತಾರೆ, ಅದ್ ನಿಂಗ್ ಗೊತ್ತಾಗ್ಬಾರ್ದು ಅಂತ ಈಗ ಓಡ್ತಿರ್ತಾರೆ. ಹಿಂಗ್ ಓಡ್ಬಿಟ್ರೆ ಈ ತುಳಸಿ ಬಿಟ್ಬಿಡ್ತಾಳಾ? PT ಉಷಾಂಗೆ ನಾನ್ ರನ್ನಿಂಗ್ ಹೇಳ್ಕೊಟ್ಟಿರೋಳು. ನೋಡ್ತಿರು ಹೆಂಗ್ ಹಿಡಿತೀನಿ ಅಂತ. 1 2 3. ಅತ್ತೆ ನಿಂತ್ಕೋ ಅತ್ತೆ. ಅತ್ತೆ ಅತ್ತೆ ಸಿಗಾಕೊಂಡ್ಬಿಟ್ರಿ ಹೆಂಗೆ? ಯಾಕತ್ತೆ ನಾನ್ ನೋಡ್ ಓಡ್ ಹೋಗ್ತಿದ್ಯಾ? ಈ ಬುಟ್ಟಿಲ್ ನನಗ್ ತೋರಿಸ್ತಾ ಇರೋಂಥದ್ದು ಏನಿದೆ? ಏನು ಇಲ್ಲ ತುಳಸಿ. ಏನೇನಿಲ್ಲ? ಮತ್ ಯಾಕೆ ನಾನ್ ಕೂಗ್ತಿದ್ರು ಕಳ್ಳಿ ತರ ಓಡ್ ಹೋಗ್ತಿದ್ಯಾ? ಇಲ್ವಲ್ಲ. ತುಂಬಾ ನಾಟಕ ಮಾಡ್ಬೇಡ. ತೋರ್ಸು ಬುಟ್ಟಿನ, ಇದ್ರಲ್ಲಿ ಏನೋ ಇದೆ. ಏನು ಇಲ್ಲಮ್ಮ ತುಳಸಿ. ತೋರ್ಸಲ್ವಾ ನೀನು? ನಾನೇ ನೋಡ್ತೀನಿ. ಏನೂ ಇಲ್ವಲ್ಲ. ನಾನು ಅದನ್ನೇ ಹೇಳಿದ್ದು, ನೀನೇ ನಂಬ್ತಾ ಇಲ್ಲ. ಮತ್ಯಾಕ್ ನೀನ್ ನನ್ ನೋಡಿ ಓಡ್ ಹೋಗ್ತಿದ್ದೆ? ಮೊದ್ಲು ಅದನ್ನ ಹೇಳು. ಹೇಳತ್ತೆ. ಮನ್ಸ್ನಾಗಿರೋದನ್ನ ನಿನ್ ಮುಂದೆ ಹೇಳ್ಬಿಡ್ತೀನಿ ಅನ್ನೋ ದಿಗ್ಲಾಗೋಗಿತ್ತು. ಏನ್ ನಿನ್ ಮನ್ಸಲ್ಲಿರೋದು ಹೇಳು. ಏನಂತ ಹೇಳಿ ತುಳಸಿ? ಏನತ್ತೆ ನಿನ್ ಮಾತಿನ ಅರ್ಥ? ಅಣ್ಣ ನೀನ್ ನಿಜವಾಗ್ಲೂ ಅತ್ತೆ ಮನೆಗೆ ಹೋಗಿಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲಮ್ಮ. ನೆನ್ನೆ ನಮ್ಮಣ್ಣ ನಿಮ್ ಮನೆಗ್ ಬಂದಿದ್ನಾ? ನಮ್ಮಣ್ಣ ನಿಮ್ ಮನೆಗ್ ಬಂದಾಗ ಅವನ್ ಅವಮಾನ ಆಗುವಂತದ್ ಏನಾದ್ರು ಆಯ್ತಾ? ನಿನ್ನೆ ಏನ್ ನಡೀತು ಅಂತ ಒಂದು ಬಿಡ್ದಂಗ್ ನಂಗೆ ಹೇಳತ್ತೆ, ಇಲ್ಲಾಂದ್ರೆ ನಾನು ನಿನ್ನ ಬಿಡಲ್ಲ. ನಿನ್ನೆ ಶಿವು ನಮ್ಮ ಮನೆಗ್ ಬಂದಿದ್ದ. ನಿನ್ ಗಂಡನು ನಿನ್ ಮಗನು ನಮ್ಮ ಅಣ್ಣಂಗ್ ಅವಮಾನ ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ನೀನ್ ಸುಮ್ನೆ ಇದ್ಯಾ? ಇಲ್ಲ ತುಳಸಿ, ಅವ್ರ ಹಂಗ್ ಮಾಡ್ತಿದ್ರೆ ನನ್ ಕಳ್ಳು ಕಿತ್ಕೊಂಡ್ ಬತ್ತಿತ್ತು. ನನ್ ಮನೆ ಮುಂದೆನೆ ಶಿವಗ್ ಅವಮಾನ ಆಯ್ತಿದ್ರು. ನನ್ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ.
ನನ್ನ ಹೊಟ್ಟೆಲಿ ಮನ್ಸತ್ವ ಇರೋ ಮಗ ಹುಟ್ರೆ ಪಿಸಾಚಿ ಹುಟ್ಟವನೆ. ನಿನ್ ಕಾಲಿಗೆ ಬಿದ್ದು ಕೇಳ್ತೀನಿ ತುಳಸಿ, ಇನ್ಮೇಲೆ ಸೀರೆ ಕೊಟ್ಬಾ ರಾವ್ಕೆ ಕೊಟ್ಬಾ ಅಂತ ನಿಮ್ಮ ಅಣ್ಣನ ನಮ್ಮ ಮನೆ ತವ ಕಳಿಸ್ಬೇಡ. ಅವನಿಗೆ ಅವಮಾನ ಆಗೋದನ್ನ ನನ್ ಕೈನಾಗೆ ನೋಡಕ್ ಆಗೋದಿಲ್ಲ. ನಾನ್ ಸತ್ರು ನಮ್ಮ ಮನೆ ತವ ಯಾರು ಬರ್ಬೇಡಿ. ಅತ್ತೆ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಮನ್ಸು ಕೆಟ್ಟೋಗದೆ ಕಣವ. ನನ್ಗೇನೋ ತಲೆ ಕೆಟ್ಟಿದೆ, ಅದಕ್ಕೆ ಆ ಕಿತ್ತದವ್ರ ಜೊತೆ ಕಷ್ಟನೋ ಸುಖನೋ ಏಗ್ತಿದ್ದೀನಿ. ಆದ್ರೆ ಅವ್ರ ತವ ಅವಮಾನ ಮಾಡಿಸ್ಕೊಳ್ಳೋಂಥದ್ದು ನಿಮ್ಗೇನಾಗಿದೆ? ಇದ್ರ ಮೇಲೂನು ನಿಮ್ಮ ಅಣ್ಣಂಗೆ ಅವಮಾನ ಆಗ್ಬಾರ್ದು ಅಂದ್ರೆ ಇದೊಂದೇ ದಾರಿ ತುಳಸಿ, ಇದೊಂದೇ ದಾರಿ. ಇಲ್ಲ ಅತ್ತೆ, ಇದಕ್ಕಿನ್ನೊಂದ್ ದಾರಿ ಇದೆ. ಏನ್ ಹೇಳ್ತಿದ್ಯವ? ಹೇಳಕ್ಕಿನ್ನೇನು ಇಲ್ಲ ಅತ್ತೆ, ಮಾಡಿ ತೋರಿಸ್ತೀನಿ. ನನ್ ಮೊಮ್ಮಗ ನಿನ್ಗೆ ಏನ್ ಮಾಡವನು? ಯಾಕೆ ಇವ್ನ ಮೇಲೆ ಇಟ್ಟೊಂದು ಕೋಪ? ಹೆಣ್ ಕೊಡೋರು ಕಣ್ ಕೊಡೋರು ಅಂತಾರಲ್ಲ, ನನ್ನ ಕಣ್ಣು ಕತ್ಲಾಗಿ ನನ್ನ ಮಗಳನ್ನ ನಿನಗೆ ಕಟ್ಕೊಟ್ನಲ್ಲೋ, ನನ್ನ ಕುಟುಂಬದ ನೆಮ್ಮದಿ ಎಲ್ಲ ಹೊಂಟೋಯ್ತಲ್ಲೋ. ಇದು ಯಾವ ಸೀಮೆ ಪಂಚಾಯಿತಿ ಸ್ವಾಮಿ? ಯಾವ ಊರಲ್ಲಾದ್ರೂ ಆರೋಪಿ ಆದವರು ನ್ಯಾಯ ಹೇಳೋರ್ ಮುಂದೆ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ನೋಡಿದೀರಾ ನೀವು? ಇದು ಪಂಚಾಯಿತಿ ಅವಮಾನ ಅಲ್ವಾ? ನೀವೇ ಹೇಳಿ. ದಿಟ್ಟ ತಾನೇ ದೂರು ಕೊಟ್ಟಿದ್ರು, ನ್ಯಾಯ ಹೇಳೋ ಶಿವಣ್ಣ ನಿಂತವನೇ. ನ್ಯಾಯ ತೀರ್ಮಾನ ಆಗೋವರೆಗೂ ನೀನು ಆರೋಪಿ. ಈ ರೀತಿ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ನಂಜಪ್ಪ. ಯೋ ಹೇಳೋದು ಕೇಳಿಸ್ತಾ ಇಲ್ವಾ? ಎದಳೆ ಮೇಲೆ. ಏನ್ರೋ ತಪ್ಪೇ ಮಾಡ್ದಿರೋ ನಮ್ಮಿಬ್ಬರನ್ನ ಕರೆಸಿ ಎಲ್ರ ಮುಂದೆ ಮರ್ಯಾದೆ ತೆಗಿತಾ ಇದ್ದೀರಾ? ನೀವು ಹಸಿ ಸುಮ್ಕಿರ್ಲ ಮಗ, ಇದಕ್ಕೆಲ್ಲ ಕೋಪ ಮಾಡ್ಕೊಳಕಾಯ್ತದೇನ್ಲ? ಅಲ್ರಪ್ಪ, ಇದರಲ್ಲಿ ಪಂಚಾಯತಿ ಕರಿ ಅಂತದ್ದು ಏನಿದೆ? ನಮ್ಮನೆಗೆ 300 ರೂಪಾಯಿ ಸೀರೆನು 30 ರೂಪಾಯಿ ಬಳೆನು ತಗೊಂಡು ಸಂಬಂಧ ಚೆನ್ನಾಗಿರ್ಲಿ ಅಂತ ಹೇಳ್ಕೊಂಡು ಬಂದಿದ್ದ. ಮನೆಗೆ ಯಜಮಾನ ನಾನು. ಯಾವ ಸಂಬಂಧನ ಉಳಿಸ್ಕೋಬೇಕು, ಯಾವ ಸಂಬಂಧನ ಕಿತ್ತಾಕೋಬೇಕು ಅಂತ ತೀರ್ಮಾನ ತಗೊಳ್ಳೋನು ನಾನಪ್ಪ. ಈ ಸಂಬಂಧ ಉಳಿಬೇಕು ಅಂದ್ರೆ ನಿನ್ನ ತಂಗಿನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂದೆ. ತೆಪ್ಪ ಅವನು ಆಗಕ್ಕಿಲ್ಲ ಅಂದ, ಅದಕ್ಕೆ ನಾನು ಆಗಕ್ಕಿಲ್ಲ ಅಂದೆ. ಇದ್ರಾಗ ಏನ್ ತೆಪ್ಪಾಯ್ತ್ರಪ್ಪ? ಆಗಕ್ಕಿಲ್ಲ ಅಂದೆ, ನಿನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಿತ್ತೇನ್ಲ? ನನ್ ಕೂಸ್ನ ಕಟ್ಕೊಳಕ್ಕೆ ನಿನ್ ಮಗನಿಗೆ ಏನ್ಲ ಯೋಗ್ಯತೆ ಐತೆ? ಈಗ ಒಬ್ಬಳನ್ನ ಕೊಟ್ಟು ಸುಖ ಪಡ್ತಿರೋದೇ ಸಾಕಾಗದೆ. ಏನ್ರಪ್ಪ ಮುಖ್ಯಸ್ಥರ, ಇಲ್ಲಿ ನ್ಯಾಯ ಹೇಳೋದು ನೀವಾ ಇಲ್ಲ ಈ ಮುದುಕಿನ? ನೋಡ್ ನಂಜಪ್ಪ, ಹೆಣ್ಣು ಕೊಡೋದು ಬಿಡೋದು ನಿಮ್ಮನೆ ವಿಷಯ, ಇದಕ್ಕೆ ಪಂಚಾಯತಿ ತಲೆ ಹಾಕಲ್ಲ. ಹಂಗೆ ಇದುವೆ ಅವನ್ ತಗೊಬಂದಿದ್ ಬಾಗ್ನ ಇಸ್ಕೋಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋರು ನಾವು. ಇದಕ್ಕೆ ಯಾಕ್ರಪ್ಪ ಪಂಚಾಯತಿ? ಲೇ ಮಗ ಬಾರ್ಲ ಹೋಗವ, ಇದು ಒಂದು ಪಂಚಾಯತಿ, ಇವ್ರದು ಒಂದು ನ್ಯಾಯ. ಎತ್ಗಳ ಚೇರ್ನ. ನಿಂತ್ಕೊಳ್ಳಿ. ಈಗ ಕರ್ದಿರೋ ಪಂಚಾಯತಿ ಆ ವಿಷಯಕ್ಕಲ್ಲ. ನಮ್ಮ ಅಣ್ಣ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಮಾಡಿರೋ ಮೊದಲನೇ ಆರ್ಡರು ಊರಿನೊಳಗಡೆ ಕುಡಿಬಾರ್ದು ಅಂತ. ಅದನ್ನು ಮೀರಿ ನೀವಿಬ್ರು ರಾತ್ರಿ ಕುಡ್ದಿದ್ದೀರಾ. ಸರಿ, ಕುಡ್ದಿದೀವಿ ಅಂದ್ರಲ್ಲ, ಯಾರು ಕುಡ್ದಿದ್ದು? ನೀನು. ನಾನು ಕುಡ್ದಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ದು? ಏಯ್, ಕುಡ್ದಿದ್ಯೋ ಇಲ್ವೋ ಅದನ್ನ ಹೇಳು ಮೊದ್ಲು. ಸತ್ಯವಾಗ್ಲು ಹೇಳ್ತೀನಿ, ನಾನು ಕುಡ್ದಿಲ್ಲ. ಸಾಕಾ ಇಲ್ಲ ಇನ್ನೂ ಬೇಕಾ?
ಯಾರಾದ್ರೂ ಹೇಳ್ತೀರನಪ್ಪ ನಾವು ಕುಡ್ದಿದ್ವಿ ಅಂತ ಹೇಳ್ತೀರಾ? ನೀನ್ ಹೇಳ್ತೀನಪ್ಪ, ನೀನ್ ಹೇಳ್ತೀನಾ? ಗೊತ್ತಾಯ್ತಾ? ಒಂದು ನರಪಿಳ್ಳೆನೂ ಸಾಕ್ಷಿ ಹೇಳಕ್ಕಿಲ್ಲ. ಸಾಕ್ಷಿ ಇಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಸಾಕ್ಷಿ ಇದೆ. ಮತ್ತ್ಯಾಕೆ ಸುಮ್ಮನಿದ್ಯಾ? ಕಣಿ ಏನಾದ್ರೂ ಕೇಳ್ಬೇಕಾ? ನಾನು ಕುಡಿಯೋದನ್ನ ಯಾರು ನೋಡಿದಾರೋ ನನ್ನ ಮುಂದೆ ತಂದು ನಿಲ್ಸು, ದಮ್ಮಿದ್ರೆ ಅವ್ರು ಹೇಳಲಿ. ಅತ್ತೆ, ನೀನ್ ಹೇಳು, ನೆನ್ನೆ ರಾತ್ರಿ ಇವರಿಬ್ರು ಕುಡಿದ್ರೋ ಇಲ್ವೋ? ಹೇಳಮ್ಮ, ನನ್ನ ಗಂಡ ನನ್ನ ಮಗ ಅಂತವ್ರಲ್ಲ, ಅವ್ರು ಕುಡಿಯೋರಲ್ಲ ಅಂತ ಜೋರಾಗಿ ಹೇಳಮ್ಮ, ಎಲ್ಲಾರ್ಗೂ ಕೇಳಿಸೋತಾರ. ಅತ್ತೆ ಹೇಳತ್ತೆ, ನಿನ್ಗೆಲ್ಲ ಗೊತ್ತಿದೆ. ಇವರಿಬ್ರು ಕುಡ್ದಿಲ್ಲ ಅಂತ ನೀನೇನಾದ್ರೂ ಹೇಳಿದ್ರೆ ನಾನ್ ಕೊಟ್ಟಿರೋ ದೂರ್ನ ವಾಪಸ್ ತಗೊಳ್ತೀನಿ. ಪಂಚಾಯ್ತಿ ಏನ್ ಹೇಳುತ್ತೋ ಆ ದಂಡ ಕಟ್ತೀನಿ. ತುಳಸಿ, ಯಾಕಮ್ಮ ಅತ್ತೆ ಕಷ್ಟ ಕೊಡ್ತಾ ಇದೀಯಾ? ಬಿಟ್ಬಿಡು ಅವರನ್ನ. ಅದ್ ಹಾಗಲ್ಲ ಅಣ್ಣ. ಇಲ್ಲ ಶಿವರಾಜು, ನನ್ಗೇನು ಕಷ್ಟ ಅಲ್ಲ. ಇನ್ಮೇಲೂ ನಿಮ್ಮೆಲ್ರಿಗೂ ಕಷ್ಟ ಕೊಟ್ರೆ ನಾನ್ ನಿಜವಾಗ್ಲೂ ಮನುಷ್ಯಲಲ್ಲ. ಯೋಳೆ, ಇನ್ನು ಏನ್ ಸುಮ್ಮಕ್ ನಿಂತಿದ್ಯಾ? ಊರ್ನಾಗ ಎಲ್ಲರಿಗೂ ಕೇಳಂಗ್ ಹೇಳು, ನನ್ನ ಗಂಡ ಮಗ ಕುಡ್ದಿದ್ರು ಅಂತ. ಇನ್ನೇನು ಇಲ್ಲ ಅಂತ ಹೇಳ? ನಾನೇನಾದ್ರೂ ನೀವು ಕುಡ್ದಿಲ್ಲ ಅಂತ ಹೇಳಿದ್ರೆ ಊರ್ ದೇವ್ರು ನನ್ಗೆ ಕೊಡಬಾರ್ದು ಶಿಕ್ಷೆ ಕೊಟ್ಬಿಡ್ತಾನೆ. ಸ್ವಾಮಿ, ನನ್ ಗಂಡನು ನನ್ ಮಗನು ಊರ್ ಕಾನೂನ್ ಮೀರಿ ಕುಡ್ದವ್ರೆ. ಏನಮ್ಮ, ನೀನ್ ನನ್ನ ಮಕ್ಕಳಿಗೋಸ್ಕರ ಕಟ್ಕೊಂಡ್ ಗಂಡ ಹೆತ್ತು ಮಗನ ವಿರುದ್ಧನೇ ಸಾಕ್ಷಿ ಹೇಳ್ತೀಯ ನೀನು? ಲೋ ಮಗನೇ, ಯಾಕೋ ಸುಮ್ಕೆ ಟೆನ್ಷನ್ ಮಾಡ್ಕೋತೀಯ? ಸುಮ್ನಿರ್ಲಾ. ನೋಡ್ರಪ್ಪ, ತುಳಸಿ ಹೇಳ್ದಂಗೆ, ನನ್ನ ಹೆಂಡ್ರು ಹೇಳ್ದಂಗೆ ನಾನು ನನ್ನ ಮಗ ಕುಡಿತೀವ್ರಪ್ಪ. ಅದಕ್ಕೇನೀಗ? ಕೇಳಿದ್ರನಪ್ಪ ಎಲ್ಲ? ನಮ್ಮ ನಂಜಪ್ಪ ನಾನು ಕುಡ್ದಿರೋ ದಿಟ ಅಂತ ಎಲ್ಲರ ಮುಂದೆ ಒಪ್ಕೊಂಡವನೆ. ನಮ್ಮ ತುಳಸಿ ಕೊಟ್ಟಿರೋ ದೂರಿನ ಪ್ರಕಾರ ನಂಜಪ್ಪ ಮತ್ತು ಅವ್ರ ಮಗ ಇಂದ್ರ ಅಪರಾಧಿ ಅಂತ ಆಯ್ತು. ಈಗ ಇವ್ರು ಮಾಡಿರೋ ತಪ್ಪಿಗೆ ನಮ್ಮ ತುಳಸಿ ಏನ್ ಶಿಕ್ಷೆ ಕೊಡ್ತಾಳೋ ಕೊಡ್ಲಿ. ಈ ಊರಲ್ಲಿ ಮದ್ಯಪಾನ ನಿಷೇಧ ಮಾಡಿರೋದು ಅಣ್ಣ. ಅದಕ್ಕೂ ಮೀರಿ ಇವರಿಬ್ರು ಕುಡ್ದಿದ್ದಾರೆ. ಅದಕ್ಕೆ ಇವರಿಬ್ರು ಈಗ್ಲೇ ಅಣ್ಣನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು. ತುಳಸಿ, ಏನ್ ಮಾತಾಡ್ತಾ ಇದ್ಯಾ? ನೀನ್ ಸುಮ್ನಿರಣ್ಣ. ಏನಂದೆ? ನಾನು ನಮ್ಮಪ್ಪ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಾ? ಅದು ಈ ಜನದಲ್ಲಾಗಲ್ಲ ಬಿಡು. ತುಳಸಿ ಹೇಳ್ತಾ ಇರೋದು ನ್ಯಾಯವಾಗೈತೆ. ಇದು ಪಂಚಾಯತಿ ತೀರ್ಮಾನನೂ ಕೂಡ. ಇದನ್ನ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಊರಿಂದ ಬಹಿಷ್ಕಾರ ಹಾಕ್ಬೇಕಾಯ್ತದೆ. ನೀವೇನ್ರಯ್ಯ ಬಹಿಷ್ಕಾರ ಹಾಕೋದು? ನಾನೇ ಊರ್ ಬಿಟ್ಟು ಹೋಯ್ತೀನಿ. ಸಾಕು ಸುಮ್ಮನಿರಯ್ಯ. ನೀವ್ ಮನೆ ಬಿಟ್ಟೆ ಬದುಕೋದಿಲ್ಲ, ಇನ್ ಊರ್ ಬಿಟ್ಟು ಬದುಕ್ತೀಯ? ಬದುಕು ತೋರಿಸ್ತೀನಿ, ನೋಡ್ತೀಯಾ? ಇದೇ ಮಾತಾ? ಈ ನಂಜಪ್ಪನ ಮಾತು ಅಂದ್ರೆ ಮಾತೆ. ನಂಜಪ್ಪನ್ ಮಾತೋ ಗುಂಜಪ್ಪನ್ ಮಾತೋ ಗೊತ್ತಿಲ್ಲ, ಪಂಚಾಯತಿ ತೀರ್ಮಾನ ಆಗಿದೆ. ಊರ್ ಬಿಟ್ಟು ಹೋಯ್ತಾ ಇರ್ಬೇಕಷ್ಟೇ. ಅಯ್ಯೋ, ದಯವಿಟ್ಟು ಹಂಗ್ ಮಾಡ್ಬೇಡಿ ಸ್ವಾಮಿ. ನಾವು ಊರ್ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಇವ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ಏನಾಯ್ತು? ಇವ್ರ ಪರವಾಗಿ ನಾನ್ ನನ್ನ ಅಳಿನ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ.
ಪಾಪಿನ ಕಟ್ಕೊಂಡು ಹಾಳಾಗೋದಿಯಲ್ಲೇ. ಓ ನಂಜಪ್ಪ, ನೀನು ಸ್ವಲ್ಪನೂ ಮನುಷ್ಯತ್ವ ಇಲ್ವೇನಯ್ಯ? ನೀನ್ ಮಾಡಿರೋ ಅನಾಚಾರಕ್ಕೆ ಇವ್ರ ಕಾಲಿಗೆ ನೀ ಕ್ಷಮೆ ಕೇಳ್ತಾ ಇದ್ದಾರಲ್ಲ, ಇವ್ರ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ನಿನ್ ಒಳ್ಳೇದಾಗಲ್ಲ ಕಣಯ್ಯ. ಏನಮ್ಮ ತುಳಸಿ, ನಿಮ್ಮ ಮಾವನ ಮಗ ಕ್ಷಮೆ ಕೇಳಲಿಲ್ಲ, ಅವ್ರ ಪರವಾಗಿ ನಿಮ್ಮ ಅತ್ತೆ ಕ್ಷಮೆ ಕೇಳ್ತಾವ್ರೆ. ಈಗ ಪಂಚಾಯಿತಿ ಮುಗಿಸ್ಬೋದಾ? ಸರಿ. ಇಲ್ಲಿಗೆ ಪಂಚಾಯಿತಿ ಮುಗೀತು, ಎಲ್ರೂ ಹೊರಡ್ಬೋದು. ನಿಂತ್ಕೊಳ್ಳಿ. ಅತ್ತೆಗೋಸ್ಕರ ಸುಮ್ನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ನಮ್ಮ ಅಣ್ಣನ್ ತಂಟೆಗೆ ಏನಾದ್ರೂ ಬಂದ್ರೆ ಜೀವನ ಪೂರ್ತಿ ತಲೆ ಎತ್ಕೊಂಡು ಓಡಾಡ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಏಯ್, ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗೆ ನೋಡೋಣ. ನಡೆಯಲೆ. ನಿನಗೆ ನೋವು ಕೊಡ್ಬೇಕು ಅಂತ ನಾನು ಹೀಗ್ ಮಾಡ್ಲಿಲ್ಲ, ಅವ್ರ ಬುದ್ಧಿ ಕಲೀಲಿ ಅಂತ ಹೀಗ್ ಮಾಡ್ದೆ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ ತುಳಸಿ, ನೀನು ಶಿವರಾಜನ್ಗೆ ಒಳ್ಳೆ ತಂಗಿ. ಅವನಿಗೆ ನೋವಾದ್ರೆ ನೀನು ತಡೆಯೋ ಶಕ್ತಿ ಇಲ್ಲ, ಅದ್ ನನಗೂ ಗೊತ್ತು. ನೀನ್ ಬೇಜಾರ್ ಮಾಡ್ಕೋಬೇಡ, ನಾನೇನ್ ಬರ್ತೀನಿ ಅಮ್ಮ, ಬರ್ತೀನಿ. ಶಿವು, ತುಳಸಿ, ಯಾಕಮ್ಮ ಅಳ್ತಾ ಇದ್ಯಾ? ನನ್ನಣ್ಣ ದೇವರ ರೂಪ, ಅವನ್ಗೆ ಯಾರಾದ್ರೂ ನೋವು ಮಾಡಿದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಣ್ಣ. ನನಗೇನು ಆಗಲ್ಲಮ್ಮ, ಹಾಗಾಗೋಕ್ ನಾನು ಬಿಡೋದು ಇಲ್ಲ. ಅಣ್ಣ, ನೀನ್ ಯಾವತ್ತೂ ನನಗ್ ಸುಳ್ಳು ಹೇಳ್ಬಾರ್ದು. ಯಾರಾದ್ರೂ ನಿನಗೆ ಅವಮಾನ ಮಾಡಿದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇನ್ಮೇಲೆ ನನಗ್ ಸುಳ್ಳು ಹೇಳಲ್ಲ ಅಂತ ಪ್ರಮಾಣ ಮಾಡು. ಏ ತುಳಸಿ, ನಿನ್ ತಲೆನು ಹಿಂಗೆ ಚೂರ್ ಚೂರ್ ಬಾಬಿಡ್ತೀರಿ ಕಡೆ. ಲೋ ಮಗ, ನಿಂಗೆ ಯಾಕೋ ವಸಿ ಜಾಸ್ತಿ ಆಗಿರಂಗದೆ. ನಡಿಲ್ಲ, ಮನೆಗೆ ಹೋಗಿ ಮಲ್ಕೊಳವ. ನಾನ್ ಮನೆಗ್ ಬರಲ್ಲ. ಓ, ಆ ತುಳಸಿ ಊರ್ ಜನದ ಬುದ್ಧಿ ಎಲ್ಲ ನಮ್ಮ ಮರುವಾದಿ ಹರಾಜಾಕದಲ್ಲ, ಬರ್ತು ಬಿಟ್ಟ. ಹೆಂಗ್ಲಾ ಮರೆಯಕ್ಕಾಗ್ತದೆ? ಪಂಚಾಯತಿಲಿ ನಮ್ಮ ಮಾನ ಹರಾಜಾಗಿದ್ದು, ನಿಮ್ಮವ್ವ ನಮ್ಮ ಮೊರವದೆ ತೆಗ್ದಿದ್ದು, ಯಾವುದನ್ನು ಮರ್ತಿಲ್ಲ ಕಲ್ಲ. ಅವಳ ನನ್ನ ಅವ್ವ ಅಂತ ಹೇಳ್ಬೇಡ. ಅವಳ ಅವ್ವ ಅಲ್ಲ, ಅವಳಿಗೆ ತನ್ನ ಅಣ್ಣನ ಮಕ್ಕಳೇ ಮುಖ್ಯ. ಅವಳು ಮಾಡೋ ಕೆಲ್ಸನೆಲ್ಲ ನೋಡಿದ್ರೆ ನನಗೆ ಹಂಗೆ ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ. ಬಾ, ಮೊದಲು ಅವಳಿಗೊಂದು ಗತಿ ಕಾಣಿಸ್ಬಿಡ್ಬೇಕು. ಒಸಿ ತಡ್ಕಳ್ಳ ಮಗ,
ಮೊದ್ಲು ಉರಿತಾ ಇರೋ ಬೆಂಕಿನ ಆರಿಸ್ಬೇಕು. ಆಮೇಲೆ ಈ ಕುದಿಯೋದೈತಲ್ಲ ಅದು ತಾನಾಗೆ ಕಮ್ಮಿ ಆಯ್ತದೆ. ಸರಿ ಬಾ, ಇವಾಗ ತುಳಸಿಗೆ ಬೇಡರ? ನೀನೊಂದು ಕೆಲಸ ಮಾಡ್ಲ ಮಗ, ನೀನು ಹೋಗಿ ಆ ತುಳಸಿನ ಎತ್ತಾಕೊಂಡು ಹೋಗಿ ಅವಳು ಕುತ್ತಿಗೆ ತಾಳಿ ಕಟ್ಬಿಡ್ಲ. ಓ, ನಿಂಗೆ ತಲೆಗಿಲೆ ಕೆಟ್ಟಿದೆ ಹೆಗ್ಗೆ? ನೀನ್ ಹೇಳ್ದಾಗೆ ಅವಳು ಎತ್ತಾಕೊಂಡ್ ಬಂದು ನಾನೇನಾದ್ರೂ ತಾಳಿ ಕಟ್ಟಿದ್ರೆ ಅವಳು ಓಡ್ ಬಂದು ನನ್ ಕಾಲಿಗೆ ಬಿದ್ದು ಮಾವ ನೀನೇ ನನ್ ಗಂಡ ಅಂತ ಹೇಳ್ತಲ್ಲ ಅನ್ಕೊಂಡ. ಇದೆಲ್ಲ ನಮ್ ಭ್ರಮೆ. ಅವಳು ಆ ತಾಳಿನ ಕಿತ್ತು ಬಿಸಾಕಿ ನನ್ ಮುಖ ಕ್ಯಾಕರ್ ಸುಗ್ದು ಹೋಗ್ಬಿಡ್ತಲ್ಲ ಅಷ್ಟೇ. ಅದಕ್ಕೆ ಕಣ್ಲ ಮಗ ಹೇಳೋದು, ಆಡೋ ಮಕ್ಕಳಿಗೆ ವ್ಯವಹಾರ ಜ್ಞಾನ ಕಮ್ಮಿ ಅಂತ. ನೋಡ್ ಮಗ, ನಮ್ಮ ಸಂಸ್ಕೃತಿನಾಗೆ ಒಂದ್ ಹೆಣ್ಣಿನ ಕುತ್ತಿಗೆಗೆ ಒಬ್ಬ ತಾಳಿ ಕಟ್ಬಿಟ್ಟ ಅಂತ ಅನ್ಕೋ, ಅವನು ಕಳ್ಳ ಆಗಿರ್ಲಿ, ಸುಳ್ಳ ಆಗಿರ್ಲಿ, ಕೊಲಗಾರ ಆಗಿರ್ಲಿ, ಅವನ್ ಏನಾರ ಮಾಡಿರ್ಲಿ ಕಡ್ಲ, ಅವಳು ಕುತ್ತಿಗೆಯಿಂದ ತಾಳಿನೂ ತೆಗಿಯಾಕಿಲ್ಲ, ಅವನ್ನ ಬಿಟ್ಟು ಬೇರೆ ಯಾರನ್ನು ಗಂಡ ಅಂತನೂ ಒಪ್ಕೊಳ್ಳಲ್ಲ ಕಣ್ಲ. ಜಾಸ್ತಿ ಯೋಚನೆ ಮಾಡ್ಬೇಡ, ನಾ ಹೇಳದಷ್ಟು ಮಾಡು. ಇವ್ರಿಬ್ರು ಈಗ್ಲೇ ಅಣ್ಣನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು. ಇನ್ನೊಂದ್ಸಲ ನಮ್ಮ ಅಣ್ಣನ ತಂಟೆಗೆ ಏನಾದ್ರೂ ಬಂದ್ರೆ ಜೀವನ ಪೂರ್ತಿ ತಲೆ ಎತ್ಕೊಂಡು ಓಡಾಡ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಕೆಂಪ ನಿನಗೆ ಸಾಟಿಲ್ಲ. ಅಯ್ಯೋ, ಏನಾಯ್ತಪ್ಪ? ಅಯ್ಯೋ, ಮತ್ತೇನಾಯ್ತಪ್ಪ ಇದಕ್ಕೆ? ಅಯ್ಯೋ, ಇವನ ಅಜ್ಜಿನ ಬಡಿಯ ದಿನಕ್ಕೆ 24 ಸರಿ ಚೈನ್ ಬಿಚ್ಚೋಗ್ತೈತೆ. ಲೋ ಮಗನೇ, ಸಾನೆ ಯೋಚನೆ ಮಾಡ್ಬೇಡ, ತಾಟ್ ಅಂತ ಹೋಗಿ ಪಾಟ್ ಅಂತ ಕೆಲಸ ಮುಗಿಸ್ಕೊಂಬರಲ್ಲ. ಯಾರದು? ನಂಜಪ್ಪ ಇಂದ್ರ. ಓ, ನೀನ್ ಹೇಳ್ದಾಗೆ ತುಳಸಿನ ಎತ್ತಾಕೊಂಡ್ ಬಂದು ಅವಳು ಕುತ್ತಿಗೆ ತಾಳಿ ಕಟ್ಟಿ ಅವಳು ಪೊಗುರು ಇಳಿಸ್ಲಿಲ್ಲ. ಬೇಸ್ ಮಗನೇ, ಸಬಾಸ್. ಮೊದ್ಲು ಆ ಕೆಲಸ ಮಾಡ್ಲ ತುಳಸಿ. ತುಳಸಿ, ತುಳಸಿ. ಶಿವು, ಶಿವು, ಉಣ್ಣಕ್ಕಿಕ್ಲೇನಪ್ಪ? ಬೇಡ, ನನ್ಗೆ ಹಸಿವಿಲ್ಲ ಅಜ್ಜಿ. ಯಾಕೋ ಶಿವು, ಮುಖ ಹಿಂಗ್ ಬಾಡೋಗದೆ? ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ಅಜ್ಜಿ. ಯಾಕಪ್ಪ? ಮೈ ಹುಷಾರಿಲ್ಲೇನೋ? ಜ್ವರಗಿರ ಬಂದದೋ ಹೆಂಗೆ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಯಾಕೋ ಮನಸ್ಸಿಗೆ ಸಂಕಟ ಆಗ್ತಾ ಇದೆ. ಏನಾದ್ರೂ ಕೆಡಕಾಗುತ್ತೇನೋ ಅಂತ ಅನಿಸ್ತಾ ಇದೆ. ಅಯ್ಯೋ ಬಿಡ್ತೋನು, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ನಮ್ಮನೆ ದೇವ್ರು ನಮ್ಮನ್ನ ಯಾವಾಗ್ಲೂ ಕಾಯ್ತಿರ್ತಾನೆ. ನೀನ್ ಧೈರ್ಯವಾಗಿರು. ಅಜ್ಜಿ, ನನ್ನ ಧೈರ್ಯ, ಸ್ಥೈರ್ಯ, ಶಾಂತಿ, ಸಹನೆ ಎಲ್ಲ ನನ್ನ ತಂಗಿನೇ. ತುಳಸಿ ಅಲ್ಲ ಅಜ್ಜಿ? ನಾನು ಬೆಳಕರ್ದಾಗಿಂದ ಅವಳನ್ನ ಕಂಡೇ ಇಲ್ಲ. ಎಲ್ಲೋದ್ಲೋ ಏನೋ ನಂಗೂ ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಏನಾರು ಹೊಂಟೋಗಳೋ ಏನೋ? ದೇವಸ್ಥಾನಕ್ಕೆ ಹೋಗಿದ್ದಾಳ? ತುಳಸಿ ಫೋನ್ ಮನೇಲಿ ಬಿಟ್ಟು ಎಲ್ಲಿ ಹೋಗಿದ್ದಾಳೆ? ಶಿವರಾಜು, ಶಿವರಾಜು ನಿಂತ್ಕೊಳ್ಳೋ. ಏನಳಿಮಯ್ಯ, ಕೂಗಿದ್ರು ಕೇಳಿಸದೇ ಇರೋ ತರ ಹೋಗ್ತಿದೀಯಾ? ಮಾವ, ಅದು ಯಾಕೆ ಶಿವರಾಜು, ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು ಅಂತ ಹೇಳೋ. ಬೆಳಗ್ಗೆ ಇದ್ದ ತುಳಸಿ ಕಾಣಿಸ್ತಾ ಇಲ್ಲ ಮಾವ. ಏನೋ ತುಳಸಿ ಕಾಣಿಸ್ತಿಲ್ವಾ? ಅಳಿಮಯ್ಯ, ಇಲ್ಲೇ ಎಲ್ಲೋ ಮಕ್ಳ ಜೊತೆ ಆಡ್ತಿರ್ತಾಳೆ, ನೀನ್ ಯಾಕೆ ಟೆನ್ಷನ್ ತಗೋತೀಯ? ಇಲ್ಲ ಮಾವಯ್ಯ, ಅವಳು ಹೋಗೋ ಜಾಗ ಎಲ್ಲ ನೋಡ್ದೆ, ಅವಳು ಎಲ್ಲೂ ಇಲ್ಲ.
ಅವಳು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ. ಸರಿ ಸರಿ, ನಾನು ಬರ್ತೀನಿ ನಡಿ, ನೀನೇನ್ ಗಾಬರಿ ಆಗ್ಬೇಡ. ಮಾವ, ಯಾರಾದ್ರೂ ನೋಡಿದ್ರಂತ? ಇಲ್ಲ ಅಳಿಮಯ್ಯ, ಯಾರನ್ ಕೇಳಿದ್ರು ನೋಡಿಲ್ಲ ನೋಡಿಲ್ಲ ಅಂತಾನೆ ಹೇಳ್ತಾರೆ. ಎಲ್ಲೂ ಇಲ್ವಾ? ತುಳಸಿ ಯಾವತ್ತೂ ನನ್ನನ್ನ ಇಷ್ಟೊತ್ತು ಬಿಟ್ಟಿರ್ತಾ ಇರ್ಲಿಲ್ಲ. ಎಲ್ಲ ಹೋಗಿರ್ಬೋದು. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಮಾವ. ಅವಳಿಗೇನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಅಳಿಮಯ್ಯ, ನೀ ಧೈರ್ಯ ಕಳ್ಕೋಬೇಡ, ಅವಳು ಚೆನ್ನಾಗಿರ್ತಾಳೆ. ನೀ ಸಮಾಧಾನವಾಗಿರು, ಅವಳು ಸಿಕ್ಕೇ ಸಿಗ್ತಾಳೆ. ಕೆಂಪ, ಬೆಳಗ್ಗೆಯಿಂದ ತುಳಸಿ ಕಾಣ್ತಿಲ್ಲ, ನೀನೇ ನೋಡಿದ್ಯಾ? ಏನು ತಂಗಿವ ಕಾಣಿಸ್ತಿಲ್ವಾ? ನೀನ್ ಹೇಳ್ದಾಗೆ ತುಳಸಿನ ಎತ್ತಾಕೊಂಡ್ ಬಂದು ಅವಳು ಕುತ್ತಿಗೆ ತಾಳಿ ಕಟ್ಟಿ ಅವಳು ಪೊಗುರು ಇಳಿಸ್ಲಿಲ್ಲ. ಅಣ್ಣ, ನಿನ್ನೆ ರಾತ್ರಿ ಆ ನಂಜಪ್ಪ ಇಂದ್ರ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ರು. ಏನೋ ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಂಡ್ರೆ ಆ ಇಂದ್ರ ತುಳಸವನ್ ಎತ್ತಾಕೊಂಡು ಹೋಗಿ ತಾಳಿ ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದ. ಅಣ್ಣ, ನಿನ್ಮೇಲೆ ನನಗೂ ದಿಟ ಕಾಣ, ನಿಜವಾಗ್ಲು. ನಡಿ, ನಾನು ಬರ್ತೀನಿ. ನಿಂತ್ಕೋ ಶಿವರಾಜು, ನಿಂತ್ಕೊಳ್ಳ. ಹಾಗಂತ ಸಂತೋಷ ಪಡಬೇಡ, ಆದಷ್ಟು ನಾವು ನಮ್ಮ ಹುಷಾರಲ್ಲೇ ಇರಬೇಕು. ಇಂದ್ರ, ಇಂದ್ರ, ಬಾರ ಹೊರಗೆ. ಏಯ್, ಇಲ್ಲೇ ಅವನಿ. ಏನ? ಶಿವರಾಜು, ಎಲ್ಲೋ ನನ್ನ ತಂಗಿ ಎಲ್ಲೋ? ಏನಪ್ಪ ಶಿವರಾಜ, ನಿನ್ ತಂಗಿ ಏನಾರ ನನ್ನ ಮಗನ್ ಎಂಡ್ರ ಹೆಂಗೆ? ಏನ್ಲಾ ಮಗನೇ, ನಂಗೆ ಗೊತ್ತಿಲ್ದೇ ಇದ್ದಂಗೆ ಅವನ್ ತಂಗಿ ಕೊಳ್ಳಿಗೆ ಏನಾರ ತಾಳಿ ಕಟ್ದ ಹೆಂಗ್ಲಾ? ಅವತ್ತು ನೀನ್ ಅಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ನಾನು ಸುಮ್ನೆ ಇದ್ದೆ. ಆದ್ರೆ ನನ್ನ ತಂಗಿ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಏಯ್, ಸುಮ್ನೆ ಮನೆ ಮುಂದೆ ಬಂದು ಎಗರಾಡ್ಬೇಡ. ನಿನ್ ತಂಗಿಗೆ ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ? ನಿನ್ನೆ ರಾತ್ರಿ ನನ್ನ ತಂಗಿನ ಎತ್ತ ಹಾಕೊಂಡು ಹೋಗಿ ತಾಳಿ ಕಟ್ತೀನಿ ಅಂತ ಮಾತಾಡ್ತಿರ್ಲಿಲ್ವಾ? ಅಯ್ಯೋ ನಾಯಿ, ಯಾಕೋ ಇಂಥ ಕೆಲಸ ಮಾಡ್ದೆ? ಏನೋ ನಿನಗ್ ಬರ್ಬಾರ್ದು ಬಂದಿರೋದು? ಏನೋ ಬಂದಿರೋದು ನಿನ್ಗೆ? ಏನೋ ಬಂದಿರೋದು? ಏಯ್, ಅವನ್ ಇಲ್ಲಿಗೆ ಬಂದು ಇಲ್ಲ ಸಲ್ಲದ ಬೊಗಳ್ತಾ ಇದ್ದಾನೆ ಅಂದ್ರೆ ಅವನ್ ಜೊತೆ ಸೇರ್ಕೊಂಡು ನೀನು ನಾಟಕ ಆಡ್ತಿದ್ದೇನೆ. ನಾಟಕ ಮಾಡ್ತಾ ಇಲ್ಲ ಮಾವ, ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ನ ಜೀವನ ಎಲ್ಲ ನನ್ನ ತಂಗಿನೇ. ಅವಳಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ. ಏಯ್, ನಿನ್ ತಂಗಿ ಅವನ ಜೊತೆ ಆದ್ರೂ ಓಡೋಗಿರ್ಬೇಕು ನೋಡು. ಏಯ್, ಮರ್ಯಾದೆಯಿಂದ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಹೇಳು ಇಂದ್ರ. ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೀನಿ. ಹೇಳ್ತಾ ಇಲ್ವೋ? ಹೇಳಿ ಮಾವ.
ಬಿಡ್ಬೇಡಿಮ್ಮ. ಶಿವರಾಜು, ಏನ್ಲ ಮಗನೇ, ನಿಮ್ಮವ್ವಂಗೆ ನಾವ್ ಬ್ಯಾಡ ಅನ್ಸುತ್ತೆ ಕಣ್ಲ. ಯಾರ್ಗ್ಯಾರು ಬೇಕೋ ಬೇಡೋ ನನ್ ಗೊತ್ತಿಲ್ಲಪ್ಪ. ನನ್ ಮೈ ಮುಟ್ಟದವನ್ಗೆ ಒಂದು ಗತಿ ಕಾಣಿಸ್ತೆ ಮಾತ್ರ ನಾನು ಬಿಡಲ್ಲ. ಲವ್ ಮಗನೇ, ಆಟ ಈಗಷ್ಟೇ ಶುರು ಆಗೈತೆ ಕಣ್ಲ. ನಿಧಾನವಾಗಿ ಅನುಭವಿಸ್ತಾ ನಾವು ಆಡ್ಬೇಕು ಕಣ್ಲ. ನೀನೇನು ತಲೆ ಕೆಡ್ಸ್ಕೋಬೇಡ, ತಾಳ್ಮೆಯಿಂದಿರೋ. ನಾನು ಅವನೇ ಕಣ್ಲ. ಕೆಂಪ, ತುಳಸಿ ಎಲ್ಲೋ? ಬಾ ಶಿವಣ್ಣ. ಶಿವರಾಜು, ಶಿವು, ನಿನ್ ತಂಗಿಗೆ ಹಾವು ಕಚ್ಬಿಟ್ಟದೆ ಮಗ. ನನ್ ಮೊಮ್ಮಗಳು ನನಗ್ ಬೇಕು, ಏನಾರ ಮಾಡು. ಶಿವರಾಜು, ಹಾವು ಕಚ್ಚಿ ತುಂಬಾ ಹೊತ್ತಾಯ್ತು ಕಣ. ವಿಷ ಏರ್ಬಿಟ್ಟಿದೆ. ಎಲ್ಲ ದೇವ್ರ ಕೈಲಿದ್ಯಪ್ಪ. ನನ್ನ ತಂಗಿ ಎಲ್ಲಿದ್ದಾಳೆ ಮಾವ? ICU-ನಲ್ಲಿದ್ದಾಳೆ. ಯಾರನ್ನೂ ಒಳಗ್ ಬಿಡ್ತಿಲ್ಲ ಮಾವ. ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಶಿವರಾಜು, ಬೇಡ, ಸುಮ್ಮನೆ ಇರು. ಮಾವ, ನಾನು ಒಳಗೆ ಹೋಗ್ಬೇಕು ಮಾವ. ಮಾವ, ನನ್ನ ತಂಗಿ ಜೊತೆ ಮಾತಾಡ್ಬೇಕು ಮಾವ. ಮಾವ, ನನ್ನ ತಂಗಿ ಪಕ್ಕದಲ್ಲಿದ್ದು ಅವಳ ಕೈನ ನನ್ನ ಕೈಯಲ್ಲಿ ಇಟ್ಕೊಂಡು ಅವಳು ನನ್ನ ಜೀವ ತುಂಬಬೇಕು ಮಾವ. ಅಯ್ಯಮ್ಮಯ್ಯ, ಒಳಗಡೆ ತುಳಸಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ನೀ ಹೋಗಿ ತೊಂದರೆ ಕೊಟ್ರೆ ಅವ್ರು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಹೇಳು? ಅಯ್ಯೋ ದೇವ್ರೆ, ತುಳಸಿಗೆ ಯಾಕಪ್ಪ ಹಿಂಗ್ ಮಾಡಿದೆ? ಡಾಕ್ಟ್ರೆ, ನನ್ನ ತಂಗಿ ಹೇಗಿದ್ದಾಳೆ? ಟ್ರೀಟ್ಮೆಂಟ್ ನಡೀತಿದೆ. ಅವಳ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಮಾತಾಡಿ ಡಾಕ್ಟ್ರೆ, ಏನು ಅಪಾಯ ಇಲ್ಲ ತಾನೆ? ಹಾವು ಕಚ್ಚಿ ತುಂಬಾ ಹೊತ್ತಾಗಿದೆ. ವಿಷ ತಲೆಗೇರಿದೆ. ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ. 24 ಗಂಟೆ ಒಳಗಡೆ ಪ್ರಜ್ಞೆ ಬರಬೇಕು. ಇಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ನನ್ನ ತಂಗಿನ ಉಳಿಸ್ಕೊಡಿ ಡಾಕ್ಟ್ರೆ. ಅವಳಿದ್ದೆ ನಾನು ಬದುಕಿರೋಕ್ಕಾಗಲ್ಲ. ಪೇಷಂಟ್ ಬಾಯಲ್ಲಿ ತುಂಬಾ ನುರೆ ಬರ್ತಿದೆ. ತುಳಸಿ, ಎಲ್ರೂ ಸೈಲೆಂಟ್ ಆಗಿರಿ, ಯಾರು ಒಳಗಡೆ ಬರ್ಬೇಡಿ. ತುಳಸಿ ಮಾವ, ತುಳಸಿ ಏನೂ ಆಗಲ್ಲ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅಣ್ಣ, ತುಳಸಿಗೆ ಹಾವು ಕಚ್ಚಿದೆಯಂತೆ. ಹಾಸ್ಪಿಟ್ಲಲ್ಲಿ ಇದ್ದಾಳಂತೆ. ಉಳಿಯೋದು ಕಷ್ಟ ಅಂತೆ ಅಣ್ಣ. ದೇವ್ರೆ, ಎಂತ ಅನ್ಯಾಯ ಮಾಡ್ಬಿಟ್ಟಪ್ಪ. ನಿನ್ ಕಣ್ಣಿಗೆ ಇನ್ಯಾರು ಕಾಣಿಸ್ಲಿಲ್ವಾ? ಈ ಭೂಮಿ ಮೇಲೆ ಎಂತೆಂತ ದುಷ್ಟ್ರವ್ರೆ. ಅವ್ರಿಗೆಲ್ಲ ಕಚ್ಚದೆ ನನ್ ಸೊಸೆಗೆ ಕಚ್ಚದಿಯಲ್ಲ.
ಲೇ 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 ಎಂತ ಮಾತು ಅಂತ ಆಡ್ತಿದೀಯೆ. ಆ ದೇವ್ರು ಈಗ ತಾನೇ ಒಳ್ಳೆ ಕೆಲಸ ಮಾಡಕ್ ಶುರು ಮಾಡವನೆ ಅಂತದ್ರಲ್ಲಿ ನೀನ್ ಅವನಿಗೆ ಶಾಪ ಆಗ್ತೀಯಲೇ. ಆ ಹುಡುಗಿ ಹಾವು ಕೈಲಿ ಕಚ್ಚಿಸ್ಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡ್ತಾವಳೆ. ನಿನ್ಗೇನು ಅನ್ಸಕ್ಕಿಲ್ವಾ? ನಿನ್ಗೆ ಕರುಣೆನೇ ಇಲ್ವಾ? ಮೌ ಸುಮ್ನೆ ಕಿರ್ಚ್ಬೇಡ. ಹಾವು ಸುಮ್ನೆ ಕಚ್ಚಿರಲ್ಲ. ಪಂಚಾಯತಿಲಿ ನಮ್ಮಿಬ್ರು ಮರ್ಯಾದೆ ತೆಗ್ದಿದ್ ನೋಡಿಲ್ವ ನೀನು? ಮಾಡಿದ್ದುನ್ನೋ ಮಾರಾಯ ಅಂತ ಅಷ್ಟಿಲ್ದೆ ಹೇಳ್ತಾರ? ಅವಳು ಮಾಡಿದ್ದಕ್ಕೆ ಅವಳನ್ನ ಎತ್ತಾಕೊಂಡು ಹೋಗಿ ತಾಳಿ ಕಟ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಷ್ಟರಲ್ಲಿ ಹಾವೇ ಅವಳನ್ನ ಕಚ್ಚಿ ಮೇಲೆ ಕಳಿಸ್ತಾ ಇದೆ. ಆ ಹಾವುಗಳ ಮೇಲೆ ಎಷ್ಟು ಕೋಪ ಇತ್ತೋ ಏನು. ಏ ನಾಯಿ, ಒಂಚೂರು ಮನುಷ್ಯತ್ವ ಇಲ್ದಾಗ ಮಾತಾಡ್ತೀಯಲ್ಲೋ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೇನೋ? ಹೇಳ್ತಾ ಇವ್ನಿ ಕೇಳಿಸ್ಕೊ. ನೀನ್ ಆಸೆ ಪಟ್ಟಿದ್ದು ಏನೂ ನಡೆಯಕ್ಕಿಲ್ಲ. ನಡೆಯಕ್ಕೆ ಆ ದೇವ್ರು ಬಿಡಕ್ಕಿಲ್ಲ. ನನ್ ಶಿವ ದೇವ್ರಂತ ಮನುಷ್ಯ. ಅವನು ಕೇಳ್ ಬಯಸೋರು ನೀವ್ ಯಾರು ಉದ್ಧಾರ ಆಗಕ್ಕಿಲ್ಲ. ಏಯ್ ನಿಂತ್ಕೊಳೆ. ಏನು ಎಲ್ಲೋಗ್ತಿದೀಯ? ತುಳಸಿ ನೋಡಕ್ಕೆ. ನೀನ್ ಹೋಗ್ಬಿಟ್ರೆ ಅವಳು ಎದ್ ನಿಂತ್ಕೊಂಡ್ಬಿಡ್ತಾಳ? ನೀನೇನು ಡಾಕುಟ್ರಿಗಿಂತ ದೊಡ್ಡವಳ? ಕಾಪಾಡಕ್ಕೆ ಡಾಗುಟ್ರೆ ಆಗ್ಬೇಕು ಅಂತಿಲ್ಲ. ಮಾಡಿರೋ ಪಾಪ ಪುಣ್ಯನೂ ಲೆಕ್ಕಕ್ ಬರುತ್ತೆ. ನಾನು ಮನ್ಷಿ, ನಿಮ್ ತರ ಪ್ರಾಣಿ ಅಲ್ಲ. ಅದಕ್ಕೆ ಹೊಂಟಿವ್ನಿ. ನೀನ್ ಹೋಗಿ ಅವಳನ್ನ ಎತ್ ನಿಲ್ಸಕ್ ಆಗಲ್ಲ. ನೀನು ಹೋಗೋಷ್ಟೊತ್ತಿಗೆ ಅವಳ ಪ್ರಾಣ ಶಿವನ್ ಪಾದ ಸೇರಿರುತ್ತೆ. ಹೋಗ್ ಮನೇಲಿ ಏನಾದ್ರೂ ಕೆಲಸ ಆದ್ರೆ ಮಾಡೋ. ಬೇಕಾದ್ರೆ ಹೋಗ್ ಮಾಡ್ಕೊ. ನಾನು ತುಳಸಿ ನೋಡ್ಬೇಕು. ಏಯ್ ನಿಂತ್ಕೊಳೆ. ಏನು ನೀನ್ ಹೋಗ್ತೀಯಾ? ಹೋಗೆ, ಹೊಂಟೋಗೆ. ತಿರುಗಿ ಏನಾದ್ರೂ ಬಂದ್ರೆ ನೀನ್ ಈ ಮನೆ ಒಳಗಡೆ ಕಾಲ್ ಇಡಂಗಿಲ್ಲ, ಗೊತ್ತಾಯ್ತಾ? ಬೇಡ ಬಿಡು. ಈ ನರಕದಲ್ಲಿ ಯಾರಿದ್ದಾರೋ ಯಾವ್ದಾರ ದೇವಸ್ಥಾನ ಹೋಗಿ ಮಲ್ಕೋತೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಸಂದಾಕ್ ಮಾತಾಡ್ತೀಯ? ಒಳ್ಳೆ ಪಾಯಿಂಟ್ ಆಗ್ತೀಯ. ಹೋಗೋ. ಆದ್ರೆ ನಾನ್ ಕಟ್ಟಿರೋ ತಾಳಿ ಯಾಕೆ ಮಾಡಿಕೊಂಡು ಹೋದಿಯೇ? ಅದನ್ನ ಕಿತ್ತು ಬಿಸಾಕ್ ಹೋಗೋ. ಓ, ಇದನ್ನ ಕಟ್ಟಿವ್ನಿ ಅಂತ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ ಅಲ್ವಾ? ಈ ತಾಳಿನ ನನ್ ಕುತ್ತಿಗೆಗೆ ಯಾವತ್ ಕಟ್ಟ್ಯೋ ಅವತ್ತೇ ನನ್ ಜೀವನ ಸರ್ವನಾಶ ಆಗೋಯ್ತು. ಅವತ್ತೇ ನನ್ನ ನೆಮ್ಮದಿನ ಹಾಳು ಮಾಡ್ಕೊಂಬಿಟ್ಟೆ. ನನಗ್ ನೆಮ್ಮದಿನೇ ಇಲ್ಲ ಕಣಯ್ಯ. ಇದು ನನ್ ಕುತ್ತಿಗೆಲಿ ಇರೋದು ಒಂದೇ, ಇಲ್ದೇ ಇರೋದು ಒಂದೇಯ. ಸುಮ್ನೆ ತಾಳಿ ಕೇಳಿ ನನ್ನ ತಡಿಬೇಡ. ಇದನ್ನ ಕಿತ್ತಾಕಿ ಒಯ್ತಾ ಇರ್ತೀನಿ, ತಿಳ್ಕೊ. ಇನ್ಮೇಲೆ ಹಿಂಗೆ ಬೆದರಿಸೋದೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಸಾವಿತ್ರಿ, ಅಮ್ಮ, ಶಿವು, ತುಳಸಿ ಹೆಂಗಿದಾಳಪ್ಪ? ಡಾಕ್ಟ್ರು 24 ಗಂಟೆ ಟೈಮ್ ಕೊಟ್ಟಿದ್ದಾರೆ ಅತ್ತೆ. ಇವಳು ಬೇರೆ ಬಂದ್ಲು ಅಳಕ್ಕೆ. ಇನ್ ನೋಡಪ್ಪ, ತುಳಸಿ ಬೇರೆ ಎದ್ ಬಂದ್ಬಿಡ್ತಾಳೆ. ಅಳಿಮಯ್ಯ, ಸಮಾಧಾನ ಮಾಡ್ಕೊ. ಅವಳಿಗೇನು ಆಗಲ್ಲ. ಡಾಕ್ಟ್ರು 24 ಗಂಟೆ ಮಾತ್ರ ಟೈಮ್ ಕೊಟ್ಟಿರೋದು. ಆದ್ರೆ ಇಷ್ಟೊತ್ತಾದ್ರೂ ನನ್ನ ತಂಗಿ ಪ್ರಜ್ಞೆ ಬಂದಿಲ್ಲ. ಮಾವ, ನನಗೆ ತುಂಬಾ ಭಯ ಆಗ್ತಾ ಇದೆ ಮಾವ. ಶಿವರಾಜು, ಇಷ್ಟೊಂದ್ ಜನದ ಕಣ್ಣೀರು, ಇಷ್ಟೊಂದ್ ಜನದ ಪ್ರೀತಿ ಎಲ್ಲ ವ್ಯರ್ಥ ಆಗತ್ತೆ ಅನ್ಕೊಂಡಿದೀಯಾ? ಇಲ್ಲಪ್ಪ, ನೀ ಸಮಾಧಾನ ಮಾಡ್ಕೊ. ನನ್ನ ಧೈರ್ಯ, ನನ್ನ ಉಸಿರು ಎಲ್ಲ ನನ್ನ ತಂಗಿನೇ ಮಾವ. ಅವಳಿಲ್ಲ ಅಂದ್ರೆ ನಾನೇನೂ ಇಲ್ಲ ಮಾವ.
ಅಳಿಮಯ್ಯ, ಏನ್ ಮಾತಾಡ್ತಿದೀಯ ನೀನು? ನೋಡು, ತುಳಸಿಗೇನು ಆಗಲ್ಲ ಕಣೋ, ತುಳಸಿಗೇನು ಆಗಲ್ಲ. ಅವಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳು ನಿನ್ನ ಬಿಟ್ಟು ಹೋಗ್ತಾಳ? ಏನೂ ಆಗಲ್ಲ, ಧೈರ್ಯವಾಗಿರು. ಶಿವರಾಜು, ನಾ ಹೇಳೋದನ್ನ ಕೇಳು. ಬೆಳಗ್ಗಿಂದ ಒಂದು ತೊಟ್ಟು ನೀರು ಸಹಿತ ಕುಡ್ದಿಲ್ಲ ನೀನು. ಹೇಳು, ಏನಾದ್ರು ತಿನ್ನುವಂತೆ ಬಾ. ಬೇಡ ಮಾವ, ನನಗೇನು ಬೇಡ. ಹಿಂಗಂದ್ರೆ ಹೇಗೋ? ಬೆಳಗ್ಗೆಯಿಂದ ಅಜ್ಜಿ ಕೂಡ ಏನೂ ತಿಂದಿಲ್ಲ. ನೀ ತಿಂದ್ರೆ ಅವರು ಏನಾದ್ರು ಸ್ವಲ್ಪ ತಿಂತಾರೆ. ಅವ್ರಿಗೆಲ್ಲ ಊಟ ಮಾಡೋದಕ್ಕೆ ಹೇಳಿ ಮಾವ. ನೀನ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಗೋ ಮಾಡ್ತಾರೆ ಹೇಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾವ, ನನಗೇನು ತೋಚ್ತಾ ಇಲ್ಲ. ನನ್ನ ತಂಗಿ ಹುಷಾರಾಗಿ ಬಂದು ಅವಳೇ ಅವಳ ಕೈಯಾರೆ ನನಗೊಂದು ತುತ್ತು ತಿನ್ನಿಸೋ ತನಕ ನನ್ನ ಗಂಟ್ಲಲ್ಲಿ ಒಂದು ಅಗಳ ಅನ್ನನೂ ಇಳಿಯಲ್ಲ ಮಾವ. ಬಾಶು, ಒಂದ್ ತುತ್ತನ ತಿನ್ನು ಬಾರೋ. ಶಿವು ಪಾಪ. ನಾನು ಆಮೇಲೆ ತಿಂತೀನಂತೆ, ನೀವು ಹೋಗ್ತೀನಿ ಮಾವ. ನೀವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ. ಸುಮ್ಮನಿರಮ್ಮ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಬಾ. ತುಳಸಿ, ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ. ನೀನು ನನ್ನ ತಂಗಿ ಅಲ್ಲ, ನನ್ನ ತಾಯಿ. ನನ್ನನ್ನು ಅನಾಥ ಮಾಡಿ ಹೋಗ್ಬೇಡಮ್ಮ. ಈ ಅಣ್ಣನ ಬಿಟ್ಟು ಹೋಗ್ಬೇಡಮ್ಮ.